ಸೊ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಎಲ್ಲರಿಗೂ? ಕಾಣಿಸ್ತಾ ಇದ್ರೆ ಏನಾದರೂ ರೇಟ್ ಮಾಡಿಬಿಡಿ. ಓಕೆ, ಕಾಣಿಸ್ತಿದೆಯಲ್ಲ? Yes, ಕಾಣಿಸ್ತಿದೆ. ಸೊ ನೋಡಿ, ನಾನು ನಿಮಗೆ ಆ್ಯಕ್ಚುಲಿ ಕ್ಲಾಸ್ ಮುಗಿದ ಮೇಲೆ ಸೊ ನೀವೇನು ಮಾಡಬೇಕು ಅಂದರೆ ನಿಮ್ಮದು ಫುಲ್ ನೇಮ್ ವಿತ್ ಯುವರ್ ಇಮೇಲ್ ಐ ಡಿ. ಸೊ ನಿಮ್ದು ಇಮೇಲ್ ಐ ಡಿ ವಿತ್ ಫುಲ್ ನೇಮ್ನ ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡಬೇಕು. ಸೊ ಏನಕ್ಕೆ ಸೆಂಡ್ ಮಾಡಬೇಕು ಅಂದರೆ, ಸೊ ನಾವು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಲ್ಲ, ನಿಮಗೆಲ್ಲ ಆ್ಯಕ್ಸೆಸ್ ಕೊಡಬೇಕಲ್ಲ ವೀಡಿಯೋಸ್ಗೆ. ಸೊ ವೀಡಿಯೋ ಆ್ಯಕ್ಸಸ್ಗೆ ಆ್ಯಂಡ್ ನಿಮಗೆ ಡ್ರೈವ್ ಆ್ಯಕ್ಸಸ್. ಸೊ ಡ್ರೈವಲ್ಲಿ ನಿಮಗೆ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ಸಿಂದ ಹಿಡಿದು ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡಾಕ್ಯುಮೆಂಟ್ಸ್ನು ಡ್ರೈವಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ನಿಮಗೆ ಅದ್ರದ್ದು ಆ್ಯಕ್ಸಸ್ ಕೂಡ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಎಲ್ಲರೂ ನೀವು ನಿಮ್ಮದು ಮೇಲ್ ಐ ಡಿ ಮತ್ತು ನಿಮ್ಮದು ಫುಲ್ ನೇಮ್ನ ಸೆಂಡ್ ಮಾಡಿ. ಆ್ಯಂಡ್ ಯಾರ್ಯಾರು ಫೀಸ್ ಇನ್ನೂ ಪೇ ಮಾಡ್ಕೊಂಡಿಲ್ಲ, ಡ್ಯೂ ಇಟ್ಕೊಂಡಿದ್ದೀರಾ, ಸೊ ಅವರು ಕೂಡ ಸೆಂಡ್ ಮಾಡಿ. ಸೊ ನೀವೇನಾದರೂ ಲೈಕ್ ಅವ್ರ ಟೈಮ್ ಲೈನ್ ಕೊಟ್ಟಿರ್ತಾರಲ್ಲ ಕಿರಣ್, ಸೊ ಆ ಟೈಮ್ ಲೈನ್ ಪೇ ಮಾಡಿಲ್ಲ ಅಂದರೆ ಅವರೇ ರಿಮೂವ್ ಮಾಡ್ತಾರೆ ಗ್ರೂಪಿಂದ. ಓಕೆ, ಸೊ ಲೈಕ್ ಹೆಂಗೆ ಇರುತ್ತೆ ನಮ್ಮ ಪ್ಲೇ ಲಿಸ್ಟ್ ಅಂದರೆ, ಸೊ ನೋಡಿ ಈ ಥರ ಇರುತ್ತೆ. ನಿಮಗೆ ಅದನ್ನು ಹೇಳ್ಬಿಡ್ತೀನಿ ಯಾವ ಥರ ಆ್ಯಕ್ಸಸ್ ಮಾಡಬೇಕು ಅಂತ. ಸೊ ಬ್ಯಾಚ್ ವೈಸ್ ಪ್ಲೇ ಲಿಸ್ಟ್ ಇರುತ್ತೆ. ಓಕೆ, ಸೊ ನಿಮ್ಮ ಬ್ಯಾಚಿಗೆ ನಾನು ಪ್ಲೇ ಲಿಸ್ಟನ್ನ ಕ್ರಿಯೇಟ್ ಮಾಡಿಬಿಟ್ಟು ಸೊ ಆ ಪ್ಲೇ ಲಿಸ್ಟನ್ನ ನಿಮಗೆ ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ಆ ಪ್ಲೇ ಲಿಸ್ಟ್ನ ಶೇರ್ ಮಾಡೋದ್ರಿಂದ ನಿಮಗೆ ನಾವೇನು ಡೈಲಿ ರೆಕಾರ್ಡಿಂಗ್ ಮಾಡ್ತೀವಲ್ಲ, ಸೊ ಆ ಕಂಪ್ಲೀಟ್ ಸೆಷನ್ ವೀಡಿಯೋ ನಿಮಗೆ ಆ ಪರ್ಟಿಕ್ಯುಲರ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಓಕೆ, ಕ್ಲಾಸ್ ಮುಗಿದ ಮೇಲೆ ಅಪ್ಲೋಡ್ ಮಾಡ್ತೀವಿ ಸೊ ಎಂಡ್ ಆಫ್ ದ ಡೇ. ಸೊ ಏನಾದರೂ ಬೈ ಚಾನ್ಸ್ ಮಿಸ್ ಆದ್ರೂ ನಿಮಗೆ ಮಾರ್ನಿಂಗ್ ಅದು ವಿಡಿಯೋ ಸಿಕ್ಬಿಡುತ್ತೆ. ಓಕೆ, ಆಲ್ಮೋಸ್ಟ್ ನಿಮಗೆ ಆ ಬ್ಯಾಚ್ ಆದ ತಕ್ಷಣ ವಿತಿನ್ 10 minutes ಸಿಗುತ್ತೆ. ಸೊ ಏನಾದರೂ ಇನ್ ಕೇಸ್ ಬಿಕಾಸ್ ಆಫ್ ಅ ನೆಟ್ವರ್ಕ್ ಇಶ್ಯೂ ಆರ್ ಸಮಥಿಂಗ್ ಲೈಕ್ ಯೂಟ್ಯೂಬಲ್ಲಿ ಏನಾದ್ರು ಸ್ವಲ್ಪ ಇಶ್ಯೂಸ್ ಇದ್ದರೆ ಸೊ ಮೇ ಬಿ ವಿಲ್ ಗೆಟ್ ನೆಕ್ಸ್ಟ್ ಡೇ ಮಾರ್ನಿಂಗೇ ಸಿಗುತ್ತೆ. ಓಕೆ, ಸೊ ಈ ಡ್ರೈವಲ್ಲಿ ಮಾತ್ರ ನಿಮಗೆ ಡೈಲಿ ವರ್ಕ್ಶೀಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ನಿಮಗೆ ಇದು ಆ್ಯಕ್ಚುಲಿ ಪ್ರೀವಿಯಸ್ ಬ್ಯಾಚ್ದು, ಲೈಕ್ ಈಗ ಸ್ಟಿಲ್ ಕರೆಂಟ್ ರನ್ನಿಂಗಲ್ಲಿದೆ, ಇದು ಏಪ್ರಿಲ್ ಬ್ಯಾಚ್. ಸೊ ಈ ಬ್ಯಾಚ್ ಇದು ನೋಡಿ, ಇದು ವರ್ಕ್ಶೀಟ್ ಆ್ಯಂಡ್ ಇವೆಲ್ಲ ಕಂಟೆಂಟ್ಸ್ ಡೆಮೋ ಡಿಸ್ಕಷನ್ಸ್ ಮಾಡಿದ್ದು. ಆ್ಯಂಡ್ ಮೋರ್ ಓವರ್ ನಿಮಗೆ ಒಂದು ಹ್ಯಾಂಡ್ ನೋಟ್ ಕೂಡ ಪ್ರಿಪೇರ್ ಮಾಡಿರ್ತೀನಿ, ಅದನ್ನು ಕೂಡ ಹ್ಯಾಂಡ್ ಓವರ್ ಮಾಡ್ತೀನಿ. ಆ್ಯಂಡ್ ಏನೇನೆಲ್ಲ ಕಾನ್ಫಿಗರೇಷನ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬೇಕು ಸೊ ಸ್ಟೆಪ್ ಬೈ ಸ್ಟೆಪ್ಪು ನಾನು ಕ್ಲಿಯರ್ ಮಾಡ್ದಂಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಈ ಥರ ನಾನು ಒಂದು ಡ್ರೈವ್ ಕೂಡ ಮೇಂಟೈನ್ ಮಾಡ್ತೀನಿ ಎವ್ರಿ ಬ್ಯಾಚ್ಗೆ. ಆ್ಯಂಡ್ ನಾನು ಏನೆಲ್ಲ ಡ್ರೈವಲ್ಲಿ ಮೇಂಟೈನ್ ಮಾಡ್ತೀನಿ ಆಫ್ಟರ್ ಕಂಪ್ಲೀಷನ್ ಆಫ್ ದ ಬ್ಯಾಚ್, ಆ ಬ್ಯಾಚ್ ಕಂಪ್ಲೀಷನ್ ಆದಮೇಲೆ ಸೊ ಎಲ್ಲರೂ ನೀವು ಆಲ್ಮೋಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡು, ಬಿಕಾಸ್ ನಾವು ಕಂಪ್ಲೀಟ್ ಆದಮೇಲೆ ಬ್ಯಾಚಸ್ಸು ಡ್ರೈವ್ ಏನಿರುತ್ತೆ ಅದನ್ನ ರಿಮೂವ್ ಮಾಡ್ತಾರೆ. ಓಕೆ, ಸೊ ಏನಕ್ಕೆ ಅಂದರೆ ಅದು ನಿಮ್ಗೆ ಲೈಫ್ ಟೈಮ್ ಆ್ಯಕ್ಸಸ್ ಕೊಡೋದಕ್ಕಾಗಲ್ಲ. ಸೊ ಇಲ್ಲಿ ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ. ಓಕೆ, ಸೊ ಅದಕ್ಕೋಸ್ಕರ ಸೊ ಆಫ್ಟರ್ ಇವಾಗ ಸ್ಟಿಲ್ ನಮಗೆ ಆಲ್ಮೋಸ್ಟ್ ಒಂದು 3 ಬ್ಯಾಚಸ್ ಏನೋ ಇದೆ ಡ್ರೈವಲ್ಲಿ. ಓಕೆ, ಸೊ ನೀವು ನೋಡ್ಬೋದು. ಓಕೆ, ಸೊ ಬ್ಯಾಚ್ ವೈಸಲ್ಲಿ ಇರುತ್ತೆ. ಬಟ್ ಸ್ಟಿಲ್ ನಾವೇನು ಮಾಡ್ತೀವಿ, ಎವ್ರಿ ಮಂತ್ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ದಂಗೆ ಓಲ್ಡ್ ಬ್ಯಾಚ್ ಇದೆ ಯಾವುದಿರುತ್ತೆ ಅದನ್ನ ರಿಮೂವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವಾಗ ಐ ಥಿಂಕ್ ಫ್ರಮ್ ನವಂಬರ್ ಆರ್ ಫ್ರಮ್ ಜಾನಿಂದ ಇದೆ, ನವಂಬರಿಂದ ಇದೆ. ಸೊ ನವಂಬರ್, ಡಿಸೆಂಬರ್, ಜಾನ್ ಈ ಥರ ಇದೆ. ಸೊ ನೆಕ್ಸ್ಟ್ ಹೋಗ್ತಾ ನವಂಬರ್ ಡಿಲೀಟ್ ಆಗುತ್ತೆ, ನೆಕ್ಸ್ಟ್ ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್ ಈ ಥರ ಡಿಲೀಟ್ ಆಗ್ತಾ ಇರುತ್ತೆ. ಸೊ ದಟ್ ನೀವೇನು ಮಾಡಬೇಕು ಅಂದರೆ ಈ ಬ್ಯಾಚ್ದು ಆಲ್ಮೋಸ್ಟ್ ಕಂಪ್ಲೀಷನ್ ಆಗ ಸೊ ನೀವೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡು ಸ್ಟಿಲ್ ಟೈಮ್ ಇರುತ್ತೆ ನಿಮಗೆ, ಬಟ್ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಸೇಫ್ ಸೈಡ್ ಇರುತ್ತೆ. ಓಕೆ, ಸೊ ಈ ಥರ ಡ್ರೈವ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮದು ಮೇಲ್ ಐ ಡಿ ಆ್ಯಂಡ್ ನಿಮ್ಮದು ಕಂಪ್ಲೀಟ್ ಫುಲ್ ನೇಮ್ ಏನಿರುತ್ತೆ ಅದನ್ನ ಸೆಟ್ ಮಾಡಬೇಕು. ಓಕೆ, ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡೋಣ? ಸೊ ಇವತ್ತಿನ ಕ್ಲಾಸಲ್ಲಿ ಥಿಯರಿಟಿಕಲಿ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ದಟ್ ನಾನು ಬೇಸಿಕ್ಸ್ ಅಕೌಂಟ್ಸಿಂಗ್ ಹೇಳ್ಬಿಡ್ತೀನಿ. ಸೊ ಇವಾಗ ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಕೆಲವೊಂದು ಬೇಸಿಕ್ಸ್ ಗೊತ್ತಿರಲ್ಲ. ಬೇಸಿಕ್ಸ್ ಮೀನ್ಸ್ ಜಸ್ಟ್ ಆ್ಯನ್ ಅಕೌಂಟಿಂಗ್ ಎಂಟ್ರೀಸ್ ಆ್ಯಂಡ್ ಗೋಲ್ಡನ್ ರೂಲ್ಸ್ ಅಷ್ಟೇ, ನಥಿಂಗ್ ಎಲ್ಸ್. ಸೊ ಅಷ್ಟು ನೀವು ಬೇಸಿಕ್ ಗೊತ್ತಿದ್ರು ಕೂಡ ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಓಕೆ, ಸೊ ಇದರಲ್ಲಿ ನೀವು ಓವರ್ ನೋಡ್ತಾ ಹೋಗ್ಬೋದು, ಲೈಕ್ ನಿಮ್ಗೆ ಯಾವ ಥರ ಎಂಟ್ರೀಸ್ ಎಲ್ಲ ಜನರೇಟ್ ಮಾಡ್ತೀವಿ ನಾವು ಸಿಸ್ಟಮಲ್ಲಿ, ಸೊ ಏನೆಲ್ಲ ಎಂಟ್ರೀಸ್ ಬರುತ್ತೆ ಅಂತ, ಆ್ಯಂಡ್ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಏನು ಹೇಳುತ್ತೆ ಅಂತ. ಓಕೆ, ಸೊ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗಲ್ಲಿ 3 ಟೈಪ್ಸ್ ಆಫ್ ಗೋಲ್ಡನ್ ರೂಲ್ಸ್ ಇದೆ. ಸೊ ಅದರಲ್ಲಿ ಒಂದು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಸೊ ಪರ್ಸನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ, ಆ್ಯಂಡ್ ರಿಯಲ್ ಅಕೌಂಟ್ ರೂಲ್ ಏನುತ್ತೆ, ಆ್ಯಂಡ್ ನಾಮಿನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ ಅನ್ನೋದು 3 ನಿಮಗೆ ಗೊತ್ತಿದ್ರೆ ಸೊ ಅಕೌಂಟಿಂಗ್ ಎಂಟ್ರೀಸ್ ಎಲ್ಲದೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈ ಅಕೌಂಟಿಂಗ್ ಎಂಟ್ರೀಸ್ ಅರ್ಥ ಆದರೆ ನಾನು ನಿಮಗೆ ರಿಯಲ್ ಟೈಮ್ ಬಿಸ್ನೆಸ್ ಸಿನಾರಿಯಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಸೊ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಕೌಂಟಿಂಗ್ ಎಂಟ್ರೀಸ್ ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈ ರೂಲ್ ಏನಿದೆ, ಸೊ ಈ ರೂಲ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಈ 3 ರೂಲ್ ತಿಳ್ಕೊಂಡ್ರೆ ಸಾಕು. ಈ 3 ರೂಲೆಲ್ಲ ಬೇಸಿಕ್ ಆಫ್ ಅಕೌಂಟ್ಸ್ ನಿಮಗೆ. ಓಕೆ, ಇದೇ ಬೇಸ್ ನಿಮಗೆ. ಸೊ ಇದು ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಮಾಡಿ. ಓಕೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ಈಸಿಯಾಗಿ. ಓಕೆ, ಆ್ಯಂಡ್ ಈ ಡಾಕ್ಯುಮೆಂಟ್ ಕೂಡ ಇರುತ್ತೆ ಡ್ರೈವಲ್ಲಿ. ಸೊ ನೀವು ಏನೇನು ಮೇಲ್ ಐ ಡಿ ಕಳಿಸ್ತೀರಾ ಅವರಿಗೆಲ್ಲ ಆ್ಯಕ್ಸಸ್ ಕೊಟ್ಟಾಗ ಯು ಕ್ಯಾನ್ ಆಕ್ಸೆಸ್ ದಿಸ್ ಡಾಕ್ಯುಮೆಂಟ್ ಅಂತ. ಓಕೆ, ಸೊ ಇವಾಗ 3 ಗೋಲ್ಡನ್ ರೂಲ್ಸಲ್ಲಿ ಫಸ್ಟ್ ಬಂದ್ಬಿಟ್ಟು ಪರ್ಸನಲ್ ಅಕೌಂಟ್. ಸೊ ಪರ್ಸನಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ, ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್ ಅಂತ ಇರುತ್ತೆ ಪರ್ಸನಲ್ ಅಕೌಂಟ್. ಸೊ ಏನು ವಾಟ್ ದಟ್ ಮೀನ್? ಸೊ ಡೆಬಿಟ್ ದಿ ರಿಸೀವರ್ ಆ್ಯಂಡ್ ಕ್ರೆಡಿಟ್ ದಿ ಗಿವರ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಿಮಗೆ ಸೊ ಇಲ್ಲಿ ಪೇ ಟು ರಾಮ್ ಅಂತ ಇದೆ. ಸೊ ಇವಾಗ ಏನಂದರೆ ನೀವು ರಾಮ್ಗೆ ಅಮೌಂಟ್ನ ಪೇ ಮಾಡಿದ್ದೀರಾ ಅಂತ. ಸೊ ರಾಮ್ಗೆ ಅಮೌಂಟ್ನ ಪೇ ಮಾಡಿದಾಗ ರಾಮ್ ಅಕೌಂಟ್ ವಿಲ್ ಬಿ ಗೆಟಿಂಗ್ ಡೆಬಿಟ್ ಆ್ಯಂಡ್ ಟು ಕ್ರೆಡಿಟ್ ಕ್ಯಾಶ್ ಅಕೌಂಟ್.
ಕ್ಯಾಶ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ, ರಾಮ್ ಅಕೌಂಟ್ ಡೆಬಿಟ್ ಆಗುತ್ತೆ. ಓಕೆ, ಸೊ ಕ್ಯಾಶ್ ಆರ್ ಬ್ಯಾಂಕ್, ಕ್ಯಾಶ್ ಅಂತಾನೆ ಅಲ್ಲ, ಇಫ್ ಯು ಪೇಡ್ ಥ್ರೂ ದ ಬ್ಯಾಂಕ್ ದೆನ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ಕ್ರೆಡಿಟ್. ಕ್ಯಾಶಲ್ಲಿ ಪೇ ಮಾಡಿದ್ರೆ ಕ್ಯಾಶ್ ಆಗುತ್ತೆ, ಚೆಕ್ಕಲ್ಲಿ ಪೇ ಮಾಡಿದ್ರೆ ಚೆಕ್ ಆಗುತ್ತೆ, ವಾಟ್ ಎವರ್ ಇಟ್ ಈಸ್, ನೀವು ಪೇಮೆಂಟ್ ಮೋಡ್ ಏನು ಯೂಸ್ ಮಾಡ್ತೀರಾ ಬೇಸ್ಡ್ ಆನ್ ದಟ್. ಓಕೆ, ಸೊ ಡೆಬಿಟ್ ದಿ ರಿಸೀವರ್ ಆ್ಯಂಡ್ ಕ್ರೆಡಿಟ್ ದಿ giver. So this is what the rule says. So as per the rule, the entry will be the RAM account debit to cash account. When you will pay the amount to the RAM, so ಅವಾಗ ಎಂಟ್ರೀಸ್ ಬಂದ್ಬಿಟ್ಟು ರಾಮ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಕ್ಯಾಶ್ ಅಕೌಂಟ್. ಓಕೆ, ಸೊ ನೆಕ್ಸ್ಟ್ ರಿಯಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ಏನು ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್ ಆ್ಯಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್ ಮೀನ್ಸ್, ಸೊ ನೀವು ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಪರ್ಚೇಸ್ ಮಾಡ್ತೀರಾ, ಸೊ ಏನಾದರೂ ಮೆಟೀರಿಯಲ್, ಫರ್ನಿಚರ್, ವಾಟ್ ಎವರ್ ಇಟ್ ಇಸ್. ಸೊ ರಿಯಲ್ ಅಕೌಂಟಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡಿದಾಗ, ಸೊ ಅವಾಗ ಎಂಟ್ರಿ ಬಂದ್ಬಿಟ್ಟು ನಿಮಗೆ, ಸೊ ವಾಟ್ ಕಮ್ಸ್ ಇನ್ ಅದು ಡೆಬಿಟ್ ಆಗುತ್ತೆ. ಸೊ ಇಫ್ ಯು ಪರ್ಚೇಸ್ ದ ಫರ್ನಿಚರ್, ಸೊ ಫರ್ನಿಚರ್ ವಿಲ್ ಕಮ್ಸ್ ಇನ್, ರೈಟ್? ಸೊ ಫರ್ನಿಚರ್ ಅಕೌಂಟ್ ಡೆಬಿಟ್ ಆ್ಯಂಡ್ ವಾಟ್ ಗೋಸ್ ಔಟ್. ಸೊ ಇಫ್ ಯು ಆರ್ ಪೇಯಿಂಗ್ ಥ್ರೂ ಎ ಕ್ಯಾಶ್, ಕ್ಯಾಶ್ ವಿಲ್ ಗೋಸ್ ಔಟ್. ಸೊ ಅವಾಗ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇಫ್ ಯು ಆರ್ ಪೇಯಿಂಗ್ it through the bank, then bank account will get credit. Okay, so as per the real account golden rule. So next nominal account. ಸೊ ನಾಮಿನಲ್ ಅಕೌಂಟ್ ಅಂದರೆ ಏನು? ಪರ್ಸನಲ್ ಅಕೌಂಟ್ ಆಯಿತು. ಪರ್ಸನಲ್ ಅಕೌಂಟಲ್ಲಿ ನಾವು, ಸೊ ಇಲ್ಲಿ ನಿಮ್ಗೆ ಈಸಿ ನೆನ್ಪಿಟ್ಕೋಬೇಕು ಅಂದರೆ, ಪರ್ಸನಲ್ ಅಕೌಂಟ್ ಆಲ್ಮೋಸ್ಟ್ ವಿಲ್ ಡೂ ದ ಟ್ರಾನ್ಸಾಕ್ಷನ್ ಟು ಎ ಪರ್ಸನ್. ಸೊ ಇನ್ ಬಿಟ್ವೀನ್ ಎ ಪರ್ಸನ್ ನೀವು ಮಾಡ್ತೀರಾ ಟ್ರಾನ್ಸಾಕ್ಷನ್ಸು. ಸೊ ರಿಯಲ್ ಅಕೌಂಟ್ ಅಂತ ಬಂದಾಗ, ಸೊ ಇಫ್ ಯು ಆರ್ ಪರ್ಚೇಸಿಂಗ್ ಸಮಥಿಂಗ್ ದೆನ್ ವಿಲ್ ಡೂ ಎ ಟ್ರಾನ್ಸಾಕ್ಷನ್ ಆಫ್ ರಿಯಲ್ ಅಕೌಂಟ್. ಸೊ ಅವಾಗ ನಿಮಗೆ ಎಂಟ್ರೀಸ್ ಟ್ರಿಗರ್ ಆಗುತ್ತೆ. ನಾಮಿನಲ್ ಅಕೌಂಟ್ ಬಂದ್ಬಿಟ್ಟು, ಸೊ ಜಸ್ಟ್ ಲೈಕ್ ಎನ್ ಟ್ರಾನ್ಸಾಕ್ಷನ್ಸ್, ವಾಟ್ ಎವರ್ ದ ಟ್ರಾನ್ಸಾಕ್ಷನ್ಸ್ ವಿಲ್ ಡೂ ನೋ, ಸೊ ಇಟ್ ವಿಲ್ ಬಿ ಎ ನಾಮಿನಲ್ ಅಕೌಂಟ್ ಲೈಕ್ ಕಮಿಷನ್ ಆರ್ ರೆಂಟ್. ಸೊ ಈ ಥರ ಏನಾದ್ರು ಪೇಮೆಂಟ್ ಮಾಡ್ತೀರಲ್ವ ನಾವು, ಸೊ ರೆಂಟ್ ಇರ್ಬೋದು, ಆರ್ ಎಲೆಕ್ಟ್ರಿಕಲ್ ಚಾರ್ಜಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಚಾರ್ಜಸ್, ವಾಟರ್ ಚಾರ್ಜಸ್, ಸೊ ಈ ಥರ ಎಲ್ಲ ಚಾರ್ಜಸ್ ಇರುತ್ತೆ ಅಲ್ವಾ. ಸೊ ಆ ಚಾರ್ಜಸ್ ಏನಿರುತ್ತೆ, ಸೊ ದಟ್ ಟ್ರಾನ್ಸಾಕ್ಷನ್ಸ್ ವಿಲ್ ಬಿ ಎ ನಾಮಿನಲ್ ಅಕೌಂಟ್. ಸೊ ಅವಾಗ ಎಂಟ್ರಿ ವಿಲ್ ಬಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆಫ್ ಗೇನ್ಸ್. ಓಕೆ, ಸೊ ನೀವೇನಾದರೂ ಎಕ್ಸ್ಪೆನ್ಸಸ್ ಅಥವಾ ಏನಾದ್ರು ಲಾಸ್ ಅಕ್ಕರ್ ಆಯಿತು ಅಂದರೆ ಇಟ್ ವಿಲ್ ಬಿ ಅ ಡೆಬಿಟ್ ಎಂಟ್ರಿ. ಆ್ಯಂಡ್ ಏನಾದರೂ ನಿಮಗೆ ಇನ್ಕಮ್ ಬಂತು, ಅದರಿಂದ ಗೇನ್ ಬಂತು ಅಂದರೆ ದೆನ್ ಇಟ್ ವಿಲ್ ಬಿ ಅ ಕ್ರೆಡಿಟ್. ಬಟ್ ಎಂಟ್ರಿ ಏನು ಹೇಳುತ್ತೆ ನೋಡೋಣ. ಸೊ ಎಂಟ್ರಿ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ ನಾನು ರೆಂಟ್ನ ಪೇ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ, ಅಥವಾ ಕಮಿಷನ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಇದಕ್ಕೆ ಡಿಫ್ರೆಂಟ್ ಎಂಟ್ರೀಸ್ ಟ್ರಿಗರ್ ಆಗುತ್ತೆ. ಫಸ್ಟ್ ನಾವು ರೆಂಟ್ ಪೇ ಮಾಡಿದಾಗ ಏನು ಎಂಟ್ರಿ ಟ್ರಿಗರ್ ಆಗುತ್ತೆ ನೋಡಿ. ಸೊ ರೆಂಟ್ ಪೇ ಮಾಡ್ತಾ ಇದ್ದೀವಿ, ಸೊ ರೆಂಟ್ ನಿಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಕರೆಕ್ಟ್? ಸೊ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂತ ರೂಲ್ ಹೇಳ್ತಾ ಇದೆ. ದೆನ್ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕರೆಕ್ಟ್? ಆ್ಯಂಡ್ ಯು ಆರ್ ಪೇಯಿಂಗ್ ಟು ದ ಕ್ಯಾಶ್, ಕ್ಯಾಶ್ ಅಕೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಸೊ ರೆಂಟ್ ಅಕೌಂಟ್ ಡೆಬಿಟು ಕ್ಯಾಶ್ ಆರ್ ಬ್ಯಾಂಕ್. ಓಕೆ, ಸೊ ನಾವು ಇವಾಗ ಕಮಿಷನ್ ರಿಸೀವ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದೆ, ಸೆಕೆಂಡ್ ಎಕ್ಸಾಂಪಲ್. ಸೊ ಅವಾಗ ಏನು ಹೇಳುತ್ತೆ ರೂಲ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಹೇಳ್ತಾ ಇದೆ. ಕಮಿಷನ್ ನಾವು ರಿಸೀವ್ಡ್ ಅಂತ ಇದೆ ಪರ್ಟಿಕ್ಯುಲರ್ಲಿ. ನೀವೇನಾದ್ರು ಪೇ ಮಾಡ್ತಿದ್ರೆ ಅಗೇನ್ ಇಟ್ ವಿಲ್ ಬಿ ಅನ್ ಎಕ್ಸ್ಪೆನ್ಸ್. ನೀವೇನಾದ್ರು ಕಮಿಷನ್ನ ಪೇ ಮಾಡ್ತಾ ಇದ್ದೀರಾ ಅಂದರೆ ಬ್ರೋಕರ್ಗೆ, ಸೊ ಇಟ್ ವಿಲ್ ಬಿ ಅನ್ ಎಕ್ಸ್ಪೆನ್ಸ್. ಅವಾಗ ಎಂಟ್ರಿ ರಾಂಗ್. ಅವಾಗ ಎಂಟ್ರಿ ಏನು ಬರುತ್ತೆ, ಕಮಿಷನ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್ ಆಗುತ್ತೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ರಿಸೀವ್ಡ್ ಅಂತ. ಸೊ ರಿಸೀವ್ಡ್ ಅಂದರೆ ಅದು ಇನ್ಕಮ್ ಅಲ್ವಾ. ಸೊ ಇನ್ಕಮ್ ಅವಾಗ ಎಂಟ್ರಿ ಏನು ಬರುತ್ತೆ, ಸೊ ಇನ್ಕಮ್ ಆದಾಗ ಕ್ಯಾಶ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅನ್ನ ವಿಲ್ ರಿಸೀವ್ ದ ಕ್ಯಾಶ್, ರೈಟ್? ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಸೊ ಟು ದ ಕಮಿಷನ್ ಅಕೌಂಟ್. ಸೊ ಕಮಿಷನ್ ಅಕೌಂಟ್ಗೆ ಏನಾಗುತ್ತೆ, ಸೊ ಅದು ಕ್ರೆಡಿಟ್ ಆಗುತ್ತೆ. ಸೊ ಇದು ನಿಮಗೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್. ಸೊ ಈ ರೂಲ್ಸ್ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಎಲ್ಲ ಟ್ರಾನ್ಸಾಕ್ಷನ್ಸ್ ಅರ್ಥ ಆಗುತ್ತೆ. ಸೊ ಅದೇ ಥರ ನಿಮಗೆ ಸಿಮಿಲರ್ ಎಂಟ್ರೀಸ್ ತುಂಬ ಇದೆ. ಸೊ ನೀವು ನೋಡ್ತಾ ಹೋದರೆ ಎಂಟ್ರೀಸ್ ಇರುತ್ತೆ. ಸೊ ಯು ಕ್ಯಾನ್ ಚೆಕ್ ಆಲ್ ದೀಸ್ ಎಂಟ್ರೀಸ್. ಓಕೆ, ಸೊ ಇದಸ್ ಆರ್ ದ ಬೇಸಿಕ್ ಜನರಲ್ ಎಂಟ್ರೀಸ್. ಓಕೆ, ಸೊ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಅವಾಗ ಇನ್ವೆಸ್ಟ್ ಮಾಡ್ತೀರಲ್ವ ಅಮೌಂಟು. ಸೊ ಅಮೌಂಟ್ನ ಇನ್ವೆಸ್ಟ್ ಯಾವುದ್ರ ಮೇಲೆ ಮಾಡ್ತೀರಾ ನೀವು, ಸೊ ಏನು ಇಂಟ್ರೆಸ್ಟ್ ಬರುತ್ತೆ, ಸೊ ಕ್ಯಾಶ್ ಅಕೌಂಟ್ ಡೆಬಿಟು ಕ್ಯಾಪಿಟಲ್. ಸೊ ನೀವು ಕ್ಯಾಪಿಟಲ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಲ್ವ, ಸೊ ವರ್ತ್ ಆಫ್ 1,00,000 rupees, ಅವಾಗ ಕ್ಯಾಶ್ ಅಕೌಂಟ್ 1,00,000 rupees ವಿಲ್ ಬಿ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ 1,00,000 rupees. ಆ್ಯಂಡ್ ಪರ್ಚೇಸ್ ಮಾಡ್ತಿದ್ದೀರಾ ಗೂಡ್ಸ್ ಅಂತ ಇಟ್ಕೊಂಡು. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಆವಾಗಲೇ ಹೇಳಿದಲ್ಲ ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ, ಫರ್ನಿಚರ್ ಅಕೌಂಟ್ ಡೆಬಿಟ್ ಆಗುತ್ತಲ್ಲ. ಇಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ಗೆ ಯಾವ್ದು ಮೆಟೀರಿಯಲ್ ಅಂತ ಮೆನ್ಷನ್ ಮಾಡಿಲ್ಲ, ಗೂಡ್ಸ್ ಯಾವುದು ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಎಂಟ್ರಿ ವಿಲ್ ಬಿ ದ ಸೇಮ್, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಆ್ಯಂಡ್ ಇಫ್ ಯು ಆರ್ ಸೆಲ್ಲಿಂಗ್ ಸಮಥಿಂಗ್, ನೀವೇನೋ ಸೇಲ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಸೇಲ್ ಮಾಡಿದ್ರೆ ರೆವೆನ್ಯೂ ಜನರೇಟ್ ಆಗುತ್ತೆ, ರೈಟ್? ಸೊ ಪ್ರಾಫಿಟ್ ಆಗುತ್ತಲ್ವಾ. ಸೊ ರೆವೆನ್ಯೂ ಜನರೇಟ್ ಆದಾಗ ಏನಾಗುತ್ತೆ, ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್. ಓಕೆ, ಸೇಲ್ಸ್ ಅಕೌಂಟ್ಗೆ ಕ್ರೆಡಿಟ್. ಸೊ ಸಿಮಿಲರ್ ರೆಂಟ್. ಸೊ ರೆಂಟ್ ಪೇ ಮಾಡ್ತಾ ಇದ್ದೀರಾ ಅಂದಾಗ ಆಲ್ರೆಡಿ ರೆಂಟ್ ಹೇಳಿದ್ನಲ್ಲ, ರೆಂಟ್ ಅಕೌಂಟ್ ಟು ಕ್ಯಾಶ್. ಆ್ಯಂಡ್ ಕಮಿಷನ್ ರಿಸೀವ್ ಮಾಡ್ಕೊಂಡಾಗ ಕ್ಯಾಶ್ ಅಕೌಂಟು ಕಮಿಷನ್. ಸೊ ಇದು ನಿಮಗೆ ಬೇಸಿಕ್ ಎಂಟ್ರೀಸ್. ಸೊ ಇದೇ ಥರ ಎಂಟ್ರೀಸ್ ತುಂಬ ಇರುತ್ತೆ. ಸೊ ಜಸ್ಟ್ ನಾನು ಎಕ್ಸಾಂಪಲ್ ಫೀವ್ ಎಂಟ್ರೀಸ್ ಇದೆ ಅಷ್ಟೇ. ಸೊ ಅದೇ ಥರ ನೀವು ನೋಡ್ತಾ ಹೋದರೆ ನಿಮ್ಗೆ ಅಕ್ರೂ ಎಲ್ಲ ಅಡ್ವಾನ್ಸ್ ಎಂಟ್ರೀಸ್ ಎಲ್ಲ ಮಾಡಿದಾಗ ಡಿಫ್ರೆಂಟ್ ಎಂಟ್ರೀಸ್, ಜನರಲ್ ಎಂಟ್ರೀಸ್ ಸ್ಟಿಕರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಗೆ ಅಡ್ವಾನ್ಸ್ ಪೇ ಮಾಡಿದಾಗ ಗೊತ್ತಲ್ಲ ನಿಮಗೆ. ಸೊ ಯಾವ್ದಾದ್ರು ನೀವು ಏನಾದರೂ ಅಡ್ವಾನ್ಸ್ ಪೇ ಮಾಡ್ತಾ ಇದ್ದೀರಾ ಅಂದರೆ, ಸೊ ಇಟ್ ವಿಲ್ ಬಿ ನಿಮಗೆ ನಾನ್ ಕರೆಂಟ್ ಅಸೆಟ್ ಅಥವಾ ಕರೆಂಟ್ ಅಸೆಟ್ ಆಗಿ ಟ್ರಿಗರ್ ಆಗ್ತಾ ಇರುತ್ತೆ. ಸೊ ಅದನ್ನೇ ನೀವು ರಿಸೀವ್ ಮಾಡ್ಕೊಂಡ್ರೆ ನಿಮಗೆ ಲಯಬಿಲಿಟಿ ಆಗಿ ಟ್ರಿಗರ್ ಆಗ್ತಾ ಇರುತ್ತೆ.
ಸೊ ಅಗೇನ್ ನೀವು ಅದನ್ನು ಕ್ಲಿಯರ್ ಮಾಡಿದಾಗ ಇಟ್ ವಿಲ್ ಬಿ ಅನ್ ಎಕ್ಸ್ಪೆನ್ಸಸ್ ಆರ್ ನಿಮಗೆ ಏನು ರೆವೆನ್ಯೂನ ಅಥವಾ ಎಕ್ಸ್ಪೆನ್ಸಸ್ ಅಥವಾ ಪ್ರಾಫಿಟ್ ಲಾಸ್ ಅನ್ನೋದು ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸೊ ಎಂಟ್ರೀಸ್ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ನಾಲೆಜ್ ಸಿಕ್ಕೋಸ್ಕರ ಅಷ್ಟೇ. ಸೊ ಅಷ್ಟೊಂದು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಏನಿದೆ ಇದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ರಿಮೈನಿಂಗ್ ಎಲ್ಲ ನಾನು ನಿಮಗೆ ಡೇ ಬೈ ಡೇ ನಿಮಗೆ ಏನೇನು ಪೋಸ್ಟಿಂಗ್ಸ್ ಮಾಡ್ತೀವಿ, ಯಾವೇನು ಕಾನ್ಫಿಗರೇಷನ್ಸ್ ಮಾಡ್ತೀವಿ, ಏನು ಯಾವ ಥರ ಟ್ರಿಗರ್ ಆಗುತ್ತೆ ಅಂತೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತೀನಿ. ಓಕೆ, ಸೊ ಈ ಡಾಕ್ಯುಮೆಂಟ್ನ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ, ಒಂದ್ಸಲ ಗೋ ಥ್ರೂ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಗೈಸ್ ಕ್ಯಾನ್ ಆಸ್ಕ್. ಓಕೆ, ಏನಾದ್ರು ಡೌಟ್ ಇತ್ತು ಅಂದರೆ ನೀವು ಮತ್ತೆ ನನ್ನ ಕ್ವಶನ್ ಕೂಡ ಕೇಳಿ. ಓಕೆ, ಸೊ ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ ಏನೋ ಡೌಟ್ಸ್ ಇದೆಯಾ ಲೈಕ್ ಎಂಟ್ರೀಸ್ ವೈಸ್? ಸೊ ಮೋಸ್ಟ್ ಪ್ರಾಬಲಿ ನೀವು ಎಲ್ಲರೂ ಫೈನಾನ್ಸ್ ಬ್ಯಾಕ್ಗ್ರೌಂಡರ್ ಆಗಿರ್ತೀರಾ. ಸೊ ಅವಾಗ ನಿಮಗೆ ಅಷ್ಟು ಡೌಟ್ಸ್ ಬರಲ್ಲ. ಸೊ ಯಾರು ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ಅವ್ರಿಗೆ ಸ್ವಲ್ಪ 1 or 2 ಕ್ವಶನ್ಸ್ ಅಥವಾ ಸ್ವಲ್ಪ ಅರ್ಥ ಆಗೋದಕ್ಕೆ ಟೈಮ್ ತಗೋಬೋದು. ದಟ್ ಈಸ್ 1 or 2 ಕ್ಲಾಸಸ್ ಅಷ್ಟೇ. ಸೊ ಅದಾದಮೇಲೆ ಎಲ್ಲ ನಿಮಗೆ ಕಾಮನ್ ಈಕ್ವಲ್ ಆಗಿ ಇರುತ್ತೆ. ಸೊ ಎಲ್ಲ ನಿಮಗೆ ಜನರಲ್ ಆಗಿ ಯಾವ ಥರ ಕಾನ್ಫಿಗರೇಷನ್ಸ್ ವರ್ಕ್ ಆಗುತ್ತೆ ಅದೇ ಥರ ಇರುತ್ತೆ. ಓಕೆ, ಸೊ ನಿಮಗೆ ಈಸಿಯಾಗಿ ಅರ್ಥ ಕೂಡ ಆಗುತ್ತೆ. ನಾನು ನಿಮಗೆ ಈಸಿಯಾಗಿ ಕನ್ವೆ ಆಗೋ ಥರನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ನಾನು ಏನೇ ಬಿಸ್ನೆಸ್ ಸಿನಾರಿಯಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಸೊ ಎಂಟೈರ್ ಬಿಸ್ನೆಸ್ ಸಿನಾರಿಯಸ್ ಎಲ್ಲ ಕೂಡ ನಿಮಗೆ ಅರ್ಥ ಆಗೋ ರೀತಿನೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಕ್ವಶನ್ಸ್ ಕೇಳ್ಬೋದು. ಓಕೆ, ಸೊ ಆ್ಯಂಡ್ ಮೋರ್ ಓವರ್ ಏನಂದರೆ ನಿಮಗೆ ನಾನು ಬಿಗಿನಿಂಗ್ ಆಫ್ ದ ಕ್ಲಾಸ್ ಆ್ಯಂಡ್ ಎಂಡ್ ಆಫ್ ದ ಕ್ಲಾಸಸ್ ಆಲ್ಮೋಸ್ಟ್ ಕ್ವಶನ್ಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತೀನಿ. ಯಾರು ಡೌಟ್ಸ್ ಇದ್ದರೆ, ಇಶ್ಯೂಸ್ ಇದ್ದರೆ. ಓಕೆ, ಸೊ ಅವಾಗ ಕೇಳಿ. ಓಕೆ, ಸೊ ಇವಾಗ ನಾನು ಬೇಸಿಕ್ ಕಾನ್ಸೆಪ್ಟ್ ಅಕೌಂಟ್ಸ್ ಬೇಸಿಕ್ನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಕಂಟೆಂಟ್ ಬಗ್ಗೆ ಆಲ್ರೆಡಿ ಡೆಮೋದಲ್ಲಿ ಡಿಸ್ಕಸ್ ಮಾಡಿದೆ. ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್. ಸೊ ನಿಮಗೆ ಏನು ಹೇಳಬೇಕು ಅಂದರೆ ಇವಾಗ ಮೇಯ್ನು SAP FICO ಓವರ್ ಹೇಳಿದೆ ಅಲ್ವಾ ನಾನು ಲಾಸ್ಟ್ ಕ್ಲಾಸಲ್ಲಿ. ಸೊ ಈ ಓವರ್ ಹೇಳಿದಾಗ ಲೈಕ್ ಡೆಮೋದಲ್ಲಿ ನಾನು ಜಸ್ಟ್ ನಿಮ್ಗೆ ಒಂದ್ಸಲ ಓವರ್ ಹೇಳಿದೆ, ಬ್ರೀಫ್ ಸಮರೈಸೇಷನ್ಸ್ ಮಾಡಿಲ್ಲ ನಾನು. ಐ ಸ್ಕಿಪ್ಡ್ ಅರೌಂಡ್ 2-3 ಪೇಜಸ್, ರೈಟ್? ಸೊ ಈ 2-3 ಪೇಜಸ್ನ ಸ್ಕಿಪ್ ಮಾಡಿದೆ. ಸೊ ಏನೇ ಸ್ಕಿಪ್ ಮಾಡಿದೆ ಅಂದರೆ ಸೊ ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ದಿಸ್ ಫಸ್ಟ್ ಕ್ಲಾಸ್. ಓಕೆ, ಫಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಾನು ಸ್ಲೈಡಲ್ಲಿ ಹೇಳಿದೆ ನಾನು. ಸೊ SAP ಅಂದರೆ ಏನು? ಸಿಸ್ಟಮ್ ಅಪ್ಲಿಕೇಶನ್ ಪ್ರಾಡಕ್ಟ್ಸ್ ಇನ್ ಡೇಟಾ ಪ್ರೊಸೆಸಿಂಗ್ ಅಂತ. ಇಟ್ ಇಸ್ ಅನ್ ERP ಸಾಫ್ಟ್ವೇರ್ ಅಂತ ಹೇಳಿದೆ. ಸೊ ERP ಅಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ. ಸೊ ಈ ಥರ ಒಂದು ಸಾಫ್ಟ್ವೇರ್ ಇದು. ಸೊ ಈ ERP ಸಾಫ್ಟ್ವೇರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಟು ಬಿಸ್ನೆಸ್ ಟು ಮ್ಯಾನೇಜ್ ದೇರ್ ಆಪರೇಷನ್ಸ್. ಸೊ ಬಿಸ್ನೆಸ್ ಟು ಆಪರೇಷನ್ಸ್ ಏನಿರುತ್ತೆ ಅಥವಾ ಮಲ್ಟಿಪಲ್ ಫಂಕ್ಷನಾಲಿಟೀಸ್ ಏನಿರುತ್ತೆ ಒಂದು ಬಿಸ್ನೆಸ್ ಅಂತ ಬಂದಾಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಸೊ ಅದು ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದೆ, ರೈಟ್? ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ನೆಕ್ಸ್ಟ್ ಸ್ಲೈಡ್ ಬಗ್ಗೆ ನಾನು ಡಿಸ್ಕಸ್ ಮಾಡಿರಲಿಲ್ಲ. ಸೊ ಇದರಲ್ಲಿ ನಿಮಗೆ ಮೇಯ್ನ್ ಏನಂದರೆ ಲೈಕ್ ಹಿಸ್ಟರಿ ಆಫ್ ಎನ್ SAP. ಸೊ ಹಿಸ್ಟರಿ ಆಫ್ ಎನ್ SAP ನಿಮಗೆ ಕೆಲವೊಂದು ಸ್ಲೈಡ್ ಇದೆ ನೋಡಿ. ಈ ಸ್ಲೈಡಲ್ಲಿ ಕೂಡ ಹಿಸ್ಟರಿ ಇದೆ. ಸೊ ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಈ ಹಿಸ್ಟರಿ ಆಫ್ SAP ಅಂತ ಬಂದಾಗ ಇದು ಸ್ಟಾರ್ಟ್ ಆಗಿದ್ದು 1970s. ಸೊ ಅವಾಗ 5 ex-IBM ಎಂಪ್ಲಾಯೀಸ್ ಎಲ್ಲ ಸೇರಿಕೊಂಡು ಇದನ್ನು ಫೌಂಡ್ ಮಾಡಿದ್ರು SAPನ. ಓಕೆ, ಸೊ ಒಂದು ERP ಸಾಫ್ಟ್ವೇರ್ನ, ಒಂದು ERP ಪ್ರಾಡಕ್ಟ್ನ ಫಸ್ಟ್ ಟೈಮ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅದು 1970s 5 ಫಾರ್ಮರ್ IBM ಎಂಪ್ಲಾಯೀಸ್ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನು ಯಾವ ಥರ ಸ್ಟಾರ್ಟ್ ಮಾಡಿದ್ರು, ಯಾವ ಥರ ಅವರು ಡಿಸೈನ್ ಮಾಡಿದ್ರು ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸೊ SAP R1 ಅಂತ ಸ್ಟಾರ್ಟ್ ಆಯಿತು. ಓಕೆ, ಸೊ ಅರ್ಲಿಯೆಸ್ಟ್ ವರ್ಷನ್ ಬಂದ್ಬಿಟ್ಟು SAP R1. ಸೊ ಈ R1 ವರ್ಷನಿಂದ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ R2, R3, ಸೊ ಈ ಥರ ಇದು ಅಪ್ಗ್ರೇಡ್ ಆಗ್ತಾನೆ ಬಂತು. ಸೊ ಅದಾದಮೇಲೆ ನಮಗೆ ಆಲ್ಮೋಸ್ಟ್ ನಮಗೆ ECC ಲಾಂಚ್ ಮಾಡಿದ್ರು. ಸೊ 1992 ನಿಮಗೆ SAP ECC ಸ್ಟಾರ್ಟ್ ಆಯಿತು ಸಾಫ್ಟ್ವೇರ್. ಸೊ ಅದು ನಿಮಗೆ ಕಂಟಿನ್ಯೂಸ್ ಅಪ್ಗ್ರೇಡ್ ಆಗ್ತಾನೆ ಇತ್ತು ECC ವರ್ಷನ್. ಸೊ ಅದೊಂದು ಕಂಪ್ಲೀಟಾಗಿ ನಿಮಗೆ S/4HANA ಅಂತ ಚೇಂಜ್ ಆಗಿದ್ದು ಆಲ್ಮೋಸ್ಟ್ ನಿಮಗೆ 2018-19 ಟೈಮಲ್ಲಿ S/4HANA ಆಗಿ ಕನ್ವರ್ಟ್ ಆಗಿತ್ತು. ಅದಾದಮೇಲೆ ನಮಗೆ ರೀಸೆಂಟ್ ವರ್ಷನ್ 23 ಇತ್ತು. ಸೊ ಇವಾಗ 25 ಜನರೇಟ್ ಆಗಿದೆ. ಸೊ ವಿತ್ ಆನ್ AI ಅಡಾಪ್ಷನ್. ಸೊ 23ವರೆಗೂ ಇತ್ತು. ಸೊ ಲೈಕ್ 18-19 ಎಲ್ಲ ಏನಿದೆ, 1909 ವರ್ಷನ್ ಏನಿದೆ, ಸೊ ಇದೆಲ್ಲ ನಿಮಗೆ ಲೈಕ್ ಕಂಪ್ಲೀಟ್ಲಿ ಪ್ರೈವೇಟ್ ಮೀನ್ಸ್ ಒಂದೇ ಇತ್ತು, ಕ್ಲೌಡ್ ಬೇಸ್ಡ್ ಇರಲಿಲ್ಲ ಅಂತ. ಸೊ ನಿಮಗೆ ಯಾವಾಗ 2018-19 ಡಿಸೈನ್ ಆಯಿತು S/4HANA, ಸೊ ಅವಾಗ ಕ್ಲೌಡ್ ಬೇಸ್ ಆಯಿತು. ಕ್ಲೌಡ್ ಬೇಸ್ ಮೀನ್ಸ್ ಪ್ರೈವೇಟ್ ಕ್ಲೌಡ್ ಆ್ಯಂಡ್ ಪಬ್ಲಿಕ್ ಕ್ಲೌಡ್ ಅಂತ ಡಿಸೈನ್ ಆಯಿತು. S/4HANAದಲ್ಲೇ ಡಿಫರೆಂಟ್ ಪ್ಲಾಟ್ಫಾರ್ಮ್ಸ್. ಓಕೆ, ಕಾನ್ಫಿಗರೇಷನ್ ಸೇಮೇ ಇರುತ್ತೆ, ಬಟ್ ಲ್ಯಾಂಡ್ಸ್ಕೇಪ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಸೊ ಆ ಥರ ಚೇಂಜಸ್ ಆಯಿತು. ಸೊ ಅದರಲ್ಲಿ ನಾವು ಮೇಯ್ನ್ 3 ಡಿಫ್ರೆನ್ಸ್ ಲೇಯರ್ ನೋಡ್ತೀವಿ ನಾವು. ಸೊ ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ, 3 ಡಿಫ್ರೆಂಟ್ ಲೇಯರ್. ಅದರಲ್ಲಿ ಪ್ರೆಸೆಂಟೇಷನ್ ಲೇಯರ್, ಸೊ ಅಪ್ಲಿಕೇಶನ್ ಲೇಯರ್ ಆ್ಯಂಡ್ ಅನದರ್ ಒನ್ ಇಸ್ ದ ಡೇಟಾಬೇಸ್ ಲೇಯರ್. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಇದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ 3 ಡಿಫ್ರೆನ್ಸ್ ಸ್ಲೈಡ್ಸ್ದು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ನಿಮಗೆ ಪ್ರೆಸೆಂಟೇಷನ್ ಲೇಯರ್ ಫಸ್ಟ್ ಲೇಯರ್. ಸೊ ಏನು ಪ್ರೆಸೆಂಟೇಷನ್ ಲೇಯರ್ ಅಂದರೆ ನಾವು ಎಂಟೈರ್ ಒಂದು SAP ಏನಿದೆ ಸಿಸ್ಟಮು ಕಾನ್ಫಿಗರೇಷನ್ಸ್ ಅಥವಾ ERP ಮಾಡೆಲ್ ಏನಿದೆ ಅದು ಕಾನ್ಫಿಗರೇಷನ್ಸ್ ಎಲ್ಲ ಆದಮೇಲೆ ನಾವು ಹ್ಯಾಂಡ್ ಓವರ್ ಮಾಡಿದೆ ಎಂಡ್ ಯೂಸರ್ಸ್ಗೆ, ಕರೆಕ್ಟ್? ಸೊ ಎಂಡ್ ಯೂಸರ್ಸ್ಗೆ ನಾವು ಅದನ್ನು ಹ್ಯಾಂಡ್ ಓವರ್ ಮಾಡಿದಾಗ
ಸೊ ಅವರು ಆ ಸಿಸ್ಟಮ್ ಲ್ಯಾಂಡ್ಸ್ಕೇಪಲ್ಲಿ ಏನು ನೋಡ್ತಾರೆ, ಲೈಕ್ ಫಾರ್ ಎಕ್ಸಾಂಪಲ್ ನೀವು ಕೂಡ ಇವಾಗ ಲಾಗಿನ್ ಮಾಡ್ಕೊಂಡ್ರೆ ಸಿಸ್ಟಮ್ನ ಏನು ನಿಮಗೆ ಲ್ಯಾಂಡ್ಸ್ಕೇಪ್ ಡಿಸೈನ್ ಮಾಡಿರ್ತಾರೆ SAP ಅವರು, ಅದನ್ನು ನಾವು ಪ್ರೆಸೆಂಟೇಷನ್ ಲೇಯರ್ ಅಂತ ಕರಿತೀವಿ. ಓಕೆ, ಸೊ ಅದು ನಿಮಗೆ ದ ಫ್ರಂಟ್ ಎಂಡ್ ಸಿಸ್ಟಮ್ ಅಂತ ಕರಿತೀವಿ. ಫ್ರಂಟ್ ಎಂಡಲ್ಲಿ ನಿಮಗೆ ಸಿಸ್ಟಮ್ ಯಾವ ಥರ ಕಾಣುತ್ತೆ, ಸೊ ಸ್ಕ್ರೀನ್ ಯಾವ ಥರ ಕಾಣುತ್ತೆ ಯೂಸರ್ಸ್ಗೆ, ಲೈಕ್ ಎಂಡ್ ಯೂಸರ್ಸ್ ಆಗಿರ್ಬೋದು ಅಥವಾ ಕನ್ಸಲ್ಟೆಂಟ್ ಆಗಿರ್ಬೋದು. ಸೊ ನೀವು ಡಿಸೈನ್ ಮಾಡಿದ ಮೇಲೆ ಆಗಿರ್ಬೋದು ಅಥವಾ ಬಿಫೋರ್ ಕಸ್ಟಮೈಸಿಂಗ್ ದ ಸಿಸ್ಟಮ್, SAP ಪ್ರೊವೈಡ್ ಮಾಡೋದೇ ನಿಮಗೆ ಪ್ರೆಸೆಂಟೇಷನ್ ಲೇಯರ್. ಅದಾದಮೇಲೆ ನೀವೇನು ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀರಾ, ಏನೇನೆಲ್ಲ ನೀವು ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀರಾ ಎಂಡ್ ಯೂಸರ್ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ, ಅಥವಾ ಎಂಡ್ ಯೂಸರ್ ಏನೆಲ್ಲ ವರ್ಕ್ ಮಾಡ್ತಾರೆ, ಸೊ ಅದೆಲ್ಲ ನಿಮಗೆ ಅಪ್ಲಿಕೇಶನ್ ಥ್ರೂ ಮಾಡ್ತೀವಿ, ಅದನ್ನ ಅಪ್ಲಿಕೇಶನ್ ಲೇಯರ್ ಅಂತ ಕರಿತೀವಿ. ಸೊ ಅದಾದಮೇಲೆ ಡಾಟಾಬೇಸ್ ಲೇಯರ್ ಅಂತ ಇದೆ. ಸೊ ಡಾಟಾಬೇಸ್ ಲೇಯರ್ ಅಂದರೆ ಎಲ್ಲಿ ನಾವು ಡಾಟಾನ ಸ್ಟೋರ್ ಮಾಡ್ತೀವಿ, ರೈಟ್. ಸೊ SAP ಇದು ಕಂಪ್ಲೀಟ್ಲಿ SAP ಸ್ಟೋರ್ ಇದೆ. ಸೊ ಡಾಟಾ ಎಲ್ಲ SAP ಅಲ್ಲೇ ಸ್ಟೋರೇಜ್ ಆಗುತ್ತೆ, ರೈಟ್. ಸೊ ಅದನ್ನು ನಾವು ಡಾಟಾಬೇಸ್ ಲೇಯರ್ ಅಂತ ಕರಿತೀವಿ. ಓಕೆ, ಇಟ್ ವಿಲ್ ಸ್ಟೋರ್ ದ ಕಂಪ್ಲೀಟ್ ಡೇಟಾ, ಏನೇನು ಇನ್ಪುಟ್ ಕೊಡ್ತೀರಾ, ಏನೇನು ಡೇಟಾ ಇರುತ್ತೆ ಆಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್, ಬಿಸ್ನೆಸ್ ಎನ್ವೈರನ್ಮೆಂಟ್ ಇರತಕ್ಕಂಥ ಕಂಪ್ಲೀಟ್ ಡೇಟಾನ ಡಾಟಾಬೇಸ್ ಲೇಯರ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ದಟ್ ಇಸ್ ವಾಟ್ ವಿ ಕಾಲ್ ಎ ಡಾಟಾಬೇಸ್ ಲೇಯರ್. ಸೊ ಇದಾದ್ಮೇಲೆ ನಿಮಗೆ ಏನೆಲ್ಲ ಅಡ್ವಾಂಟೇಜ್ ಇದೆ SAP ಇಲ್ಲಿ ಅಂತ ನಾನು ಆಲ್ರೆಡಿ ಡೆಮೋ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್. ಓಕೆ, ಸೊ ಇದೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಬಿಟ್ಬಿಟ್ಟು ನಾವು ಥಿಯರಿಟಿಕಲಿ ಡಿಸ್ಕಸ್ ಮಾಡೋಣ. ಸೊ ಆ್ಯಕ್ಚುಲಿ ನಿಮಗೆ ಥಿಯರಿಟಿಕಲ್ ಕ್ಲಾಸಸ್ ನಿಮಗೆ ಆಲ್ಮೋಸ್ಟ್ 1 or 2 ಕ್ಲಾಸಸ್ ಅಷ್ಟೇ ಇರುತ್ತೆ. ಸೊ ವೈ ಬಿಕಾಸ್ ನಾನು ಥಿಯರಿಟಿಕಲ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ಅಂಥದ್ದು ಏನಿಲ್ಲ, ಕಂಪ್ಲೀಟ್ಲಿ ನೋಟ್ಸ್ ಮಾಡಿಬಿಟ್ಟಿದ್ದೀನಿ, ಹ್ಯಾಂಡ್ ನೋಟ್ಸ್. ಈ ಒಂದು ಹ್ಯಾಂಡ್ ನೋಟ್ಸಿಂದನೇ ನೀವು ಕಂಪ್ಲೀಟಾಗಿ ಎಲ್ಲ ನೀವು ಫಾಲೋ ಅಪ್ ಮಾಡ್ಬೋದು. ಓಕೆ, ಸೊ ಇದು ಒಂದು ಹ್ಯಾಂಡ್ ನೋಟ್. ಸೊ ಹ್ಯಾಂಡ್ ನೋಟಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿಟಿಕಲ್ ಪಾಯಿಂಟ್ಸ್ ಎಲ್ಲ ಇದೆ, ಲೈಕ್ ಕಾನ್ಫಿಗರೇಷನ್ಸ್ ವೈಸ್ ಕೂಡ ಕೆಲವೊಂದು ಸ್ಟೆಪ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ ನೀವು ಥಿಯರಿಟಿಕಲ್ ಏನೋ ನೀವು ನೋಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಜಸ್ಟ್ ನೀವು ವೀಡಿಯೋ ರೆಕಾರ್ಡಿಂಗ್ ಮೇಂಟೈನ್ ಮಾಡ್ಕೊಳ್ಳಿ, ಈ ಥಿಯರಿಟಿಕಲ್ ನೋಟ್ಸ್ ಇಟ್ಕೊಳ್ಳಿ. ಸೊ ಇದು ರೆಫರ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಅದೇ SAP ಅಂದರೆ ಏನು, ಸಿಸ್ಟಮ್ ಅಪ್ಲಿಕೇಶನ್ ಆ್ಯಂಡ್ ಪ್ರೊಡಕ್ಷನ್ ಡೇಟಾ ಪ್ರೊಸೆಸಿಂಗ್, ಆ್ಯಂಡ್ ERP ಅಂದರೆ ಏನು, ಸೊ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ಸ್, ಇದೆಲ್ಲ ಅಬ್ಸರ್ವೇಷನ್ಸ್ ಇದೆ ಅಷ್ಟೇ. ಆ್ಯಂಡ್ SAP ಅಂತ ಬಂದಾಗ ಆಕ್ಸಿಲರೇಟ್ SAP, ಆ್ಯಸ್ ಅಪ್ ಮೆಥಡಾಲಜಿ ಇದೆ. ಸೊ ನಿಮಗೆ ಇದರಲ್ಲಿ 2 ಮೆಥಡಾಲಜಿ ಇತ್ತು, ಆ್ಯಸ್ ಅಪ್ ಆ್ಯಂಡ್ ಅಜೈಲ್ ಮೆಥಡಾಲಜಿ ಅಂತ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲ ನಾವು ಆ್ಯಸ್ ಅಪ್ ಮೆಥಡಾಲಜಿನೇ ಯೂಸ್ ಮಾಡ್ತೀವಿ. ಸೊ ಅಜೈಲ್ ಇತ್ತು, ಆ್ಯಸ್ ಅಪ್ ಇತ್ತು, ಆ್ಯಂಡ್ ಆಕ್ಟಿವೇಟ್ ಮೆಥಡಾಲಜಿ ಅಂತ ಕೂಡ ಇತ್ತು. ಸೊ 3 ಡಿಫ್ರೆಂಟ್ ಟೈಪ್ ಆಫ್ ಮೆಥಡಾಲಜಿಸ್ ಇದೆ. ಸೊ ಅದರಲ್ಲಿ ಆಲ್ಮೋಸ್ಟ್ ನಾವು ಆ್ಯಸ್ ಅಪ್ ಆ್ಯಂಡ್ ಆಕ್ಟಿವೇಟೇ ಯೂಸ್ ಮಾಡೋದು. ಓಕೆ, ಸೊ ಅಜೈಲ್ ಮೆಥಡಾಲಜಿ ಅಷ್ಟು ಯೂಸ್ ಮಾಡೋಲ್ಲ. ಆ್ಯಸ್ ಅಪ್ ಮೆಥಡಾಲಜಿ ಅಂತ ಬಂದಾಗ, ಸೊ ನೀವು ಇಂಪ್ಲಿಮೆಂಟೇಷನ್ ಮೆಥಡಾಲಜಿ ಇದು. ಸೊ ಯಾವ ಥರ ನಾವು SAPನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ಇದು ನಿಮಗೆ ಸ್ವಲ್ಪ ಸ್ಪೀಡಪ್ ಪ್ರೋಸೆಸ್ ಇರುತ್ತೆ, ಸ್ಟ್ಯಾಂಡರ್ಡೈಸ್ ಪ್ರೋಸೆಸ್ ಏನಿರುತ್ತೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಆ್ಯಸ್ ಪರ್ ದ SAP ಸಿಸ್ಟಮ್. ಅದನ್ನು ಬೇಸ್ಡ್ ಆನ್ ದ ಯೂಸರ್ ರಿಕ್ವೈರ್ಮೆಂಟ್, ಬಿಸ್ನೆಸ್ ರಿಕ್ವೈರ್ಮೆಂಟ್ ಅಂತ ನಾವು ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಫೇಸಸ್ ಇರುತ್ತೆ ಮೆಥಡಾಲಜಿಲಿ. ಅದರಲ್ಲಿ ನಿಮಗೆ ಪ್ರಾಜೆಕ್ಟ್ ಪ್ರಿಪರೇಷನ್ ಫೇಸ್ ಬಂದ್ಬಿಟ್ಟು ಫಸ್ಟ್ ಫೇಸ್. ಓಕೆ, ಫಸ್ಟ್ ಫೇಸ್ ಬಂದ್ಬಿಟ್ಟು ನಿಮಗೆ ಪ್ರಾಜೆಕ್ಟ್ ಪ್ರಿಪರೇಷನ್ ಫೇಸ್ ಇರುತ್ತೆ. ಸೊ ಅದಾದಮೇಲೆ ನಿಮಗೆ ಬಿಸ್ನೆಸ್ ಬ್ಲೂ ಪ್ರಿಂಟ್ ಪ್ರಿಪರೇಷನ್ಸ್ ಇರುತ್ತೆ. ಸೊ ಯಾವ ಥರ ಬ್ಲೂ ಪ್ರಿಂಟ್ನ ಪ್ರಿಪೇರ್ ಮಾಡಬೇಕು ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್. ಸೊ ರಿಕ್ವೈರ್ಮೆಂಟ್ ಗ್ಯಾದರ್ ಮಾಡಿಬಿಟ್ಟು ಸೊ ಒಂದು ಬಿಸ್ನೆಸ್ ಬ್ಲೂ ಪ್ರಿಂಟ್ನ ಪ್ರಿಪೇರ್ ಮಾಡಿಬಿಟ್ಟು ಅದನ್ನ ಸೈನ್ ಆಫ್ ತೊಗೊಂಡು ಅದಾದಮೇಲೆ ನಾವು ಕಾನ್ಫಿಗರೇಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ನಾವು ರಿಯಲೈಸೇಷನ್ ಫೇಸ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ನಿಮಗೆ ಟೆಸ್ಟಿಂಗು ಆ್ಯಂಡ್ ಟ್ರೈನಿಂಗು, ಡಾಟಾ ಮೈಗ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ನಾವು ಫೈನಲ್ ಪ್ರಿಪ್ರೇಷನ್ಸ್ ಅಂತ ಕರಿತೀವಿ. ಫೈನಲ್ ಪ್ರಿಪ್ರೇಷನ್ಸ್ ಏನಕ್ಕೆ ಅಂದರೆ ಗೋಲೈವ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೋಬೇಕು, ಸೊ ಅದನ್ನ ನಾವು ಫೈನಲ್ ಪ್ರಿಪರೇಷನ್ಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ಟೆಸ್ಟಿಂಗ್ ಮಾಡ್ತೀವಿ, ಟ್ರೈನಿಂಗ್ ಮಾಡ್ತೀವಿ, ಡಾಟಾ ಮೈಗ್ರೇಷನ್ಸ್ ಮಾಡ್ತೀವಿ, ಆ್ಯಂಡ್ 3 hour ನಾವು ಅದಕ್ಕೆಲ್ಲ ಕಂಪ್ಲೀಟ್ಲಿ ನಾವು ಸೈನ್ ಆಫ್ ತೊಗೊತೀವಿ ಬಿಸ್ನೆಸ್ ಕಡೆಯಿಂದ. ಬಿಕಾಸ್ ಬಿಸ್ನೆಸ್ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ನಾವು ಕಾನ್ಫಿಗರೇಷನ್ಸ್ ಮಾಡಿದ್ದೀವಾ ಇಲ್ವಾ ಅಂತ. ಸೊ ಅದನ್ನು ತೊಗೊಂಡು ನಾವು ಫೈನಲ್ ಪ್ರಿಪ್ರೇಷನ್ಸ್ನ ಮಾಡಿ ಅದಾದಮೇಲೆ ಸೈನ್ ಆಫ್ ತೊಗೊಂಡು ಗೋಲೈವ್ ಮಾಡ್ತೀವಿ. ಸೊ ಗೋಲೈವಲ್ಲಿ ನಾವು ಸಿಸ್ಟಮ್ನ ಲಾಂಚ್ ಮಾಡಿಬಿಟ್ಟು ಲೈಕ್ ನಾವು ಆಫ್ಟರ್ ಗೋಲೈವ್ ನಾವು ಏನು ಮಾಡ್ತೀವಿ, ಸ್ಟೆಬಿಲೈಸೇಷನ್ ಸಪೋರ್ಟ್ ಅಂತ ಮಾಡ್ತೀವಿ. ಅದನ್ನು ನಾವು ಆನ್ ಗೋಯಿಂಗ್ ಸಪೋರ್ಟ್ ಅಂತ ಕರಿತೀವಿ. ಸಿಸ್ಟಮ್ ಸ್ಟೆಬಿಲೈಸ್ ಆಗೋವರೆಗೂ ಏನು ಸಪೋರ್ಟ್ ಕೊಡ್ತೀವಿ ಯೂಸರ್ಸ್ಗೆ, ಸೊ ಅದನ್ನು ನಾವು ಸ್ಟೆಬಿಲೈಸೇಷನ್ ಪೀರಿಯಡ್ ಅಥವಾ ಆನ್ ಗೋಯಿಂಗ್ ಸಪೋರ್ಟ್ ಅಥವಾ ಎಂಡ್ ಯೂಸರ್ ಲೈಕ್ ಆಫ್ಟರ್ ಗೋಲೈವ್ ಸಪೋರ್ಟ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಈ ಥರ ನಿಮಗೆ ಡಿಫ್ರೆಂಟ್ ಫೇಸಸ್ ಇರುತ್ತೆ. ಸೊ ಇದಾದಮೇಲೆ ನಿಮಗೆ ನಾನು ಆಕ್ಟಿವೇಟ್ ಮೆಥಡಾಲಜಿನೂ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮಗೆ ಆಕ್ಟಿವೇಟ್ ಮೆಥಡಾಲಜಿ ಕೂಡ ಸಿಮಿಲರ್ ವೇ ಇರುತ್ತೆ. ಸೊ ಜಸ್ಟ್ ಏನಿರುತ್ತೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಗ್ಯಾದರ್ ಮಾಡಿಕೊಂಡು ಬ್ಲೂ ಪ್ರಿಂಟ್ ಪ್ರಿಪೇರ್ ಮಾಡಿಬಿಟ್ಟು ಸೊ ಅದು ಕೂಡ ಇದೇ ಥರ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಮೇನ್ ಗೊತ್ತಿರಬೇಕಾಗಿದ್ರೆ 3 ಡಿಫ್ರೆಂಟ್ ಟೈಪ್ ಆಫ್ ಪ್ರಾಜೆಕ್ಟ್. ಏನು ಪ್ರಾಜೆಕ್ಟು, ಲೈಕ್ ನಾನು ಅವಾಗಲೇ ರೋಲ್ ಔಟು ಇಂಪ್ಲಿಮೆಂಟೇಷನ್ ಹೇಳಿದ್ನಲ್ಲ ಆ ಪ್ರಾಜೆಕ್ಟ್ ಅಲ್ಲ, ದಿಸ್ ಇಸ್ ಡಿಫ್ರೆಂಟ್. ಇದು ಏನು ಪ್ರಾಜೆಕ್ಟ್ ಅಂದರೆ ಗ್ರೀನ್ ಫೀಲ್ಡ್, ಬ್ರೌನ್ ಫೀಲ್ಡ್ ಆ್ಯಂಡ್ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್ ಅಂತ. ಏನು ಗ್ರೀನ್ ಫೀಲ್ಡ್ ಅಂದರೆ
ಏನು ಯಾವ ಥರ ವರ್ಕ್ ಆಗುತ್ತೆ ಇದು? ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಫ್ರಮ್ ಸ್ಕ್ರಾಚ್ ಲೆವೆಲ್ ಇಂಪ್ಲಿಮೆಂಟೇಷನ್ ಮಾಡ್ತೀವಲ್ವಾ, ಫಸ್ಟ್ ಟೈಮ್ ಎಸ್ ಎ ಪಿನೇ ಗೊತ್ತಿಲ್ಲ ಅವ್ರಿಗೆ. ಸೊ ಸ್ಕ್ರಾಚ್ ಲೆವೆಲಲ್ಲಿ ಸೊ ಇಂಪ್ಲಿಮೆಂಟ್ನ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ಬಿಫೋರಲ್ಲಿ ಕೂಡ ಯಾವುದೇ ರೀತಿಯ ಸಾಫ್ಟ್ವೇರ್ ಇಲ್ಲ. ಅವ್ರು ಜಸ್ಟ್ ಒಂದು ಲೈಕ್ ಇನ್ನೂ ಬುಕ್ ಕೀಪಿಂಗ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಂಡು, ಲೆಗಸಿ ಸಿಸ್ಟಮಲ್ಲಿ ಡಿಪೆಂಡೆನ್ಸಿನೇ ಇಲ್ಲ, ಇನ್ನು ಬುಕ್ ಕೀಪಿಂಗ್ ಎಲ್ಲ ಇದ್ದಾರೆ, ಅವರು ಸಾಫ್ಟ್ವೇರ್ಗೆ ಎಂಟರ್ ಆಗಿಲ್ಲ ಅಂತ ಇಟ್ಕೊಂಡು. ಸೊ ಆ ಥರ ಇದ್ದರೆ ಅದನ್ನು ನಾವು ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಓಕೆ, ಸೊ ಇದೆಲ್ಲ ನಿಮಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಬ್ರೌನ್ ಫೀಲ್ಡ್ ಇಂಪ್ಲಿಮೆಂಟೇಷನ್. ಬ್ರೌನ್ ಫೀಲ್ಡ್ ಅಂದರೆ ಸೊ ಆಲ್ರೆಡಿ ಅವ್ರದ್ದು ಏನಾದರೂ ಲೈಕ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಅಥವಾ ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಇದ್ದು, ಅಥವಾ ಅವ್ರು ಬೇರೆ ಇ ಸಿ ಸಿ ವರ್ಷನ್ಸ್ ಆ ಥರ ಏನೋ ಯೂಸ್ ಮಾಡ್ತಾ ಇದ್ದರೆ, ಅದರಿಂದ ಅವರು ಎಸ್ ಎ ಪಿ ಎಸ್ ಫಾರ್ ಅನಾಗೆ, ಎಸ್ ಫಾರ್ ಅನ ಅಂದರೆ ಇವಾಗ ರೀಸೆಂಟ್ ವರ್ಷನ್ ಗೊತ್ತಲ್ಲ ನಿಮಗೆ, ಅಪ್ಗ್ರೇಡೆಡ್ ವರ್ಷನ್ ಎಸ್ ಫಾರ್ ಅನಾಗೆ ಸ್ವಿಚ್ ಆಗಬೇಕು ಅಂದರೆ, ಸೊ ಅವಾಗ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಮುಖಾಂತರ ಅವರು ಅದನ್ನ ಕನ್ವರ್ಟ್ ಮಾಡ್ತಾರೆ. ಮೈಗ್ರೇಷನ್ಸ್ ಆಗಿರ್ಬೋದು ಆ್ಯಂಡ್ ಕಾನ್ಫಿಗರೇಷನ್ಸ್ ಆಗಿರ್ಬೋದು, ಸೊ ಅದೆಲ್ಲದನ್ನು ಕೂಡ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಅದು ಬ್ರೌನ್ ಫೀಲ್ಡ್. ನೆಕ್ಸ್ಟ್ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಬ್ಲೂ ಫೀಲ್ಡ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಂದರೆ ಸೊ ಇದರಲ್ಲಿ ನಿಮಗೆ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಗ್ರೀನ್ ಫೀಲ್ಡ್ ಇರ್ಬೋದು ಆ್ಯಂಡ್ ಬ್ರೌನ್ ಫೀಲ್ಡ್ ಇರ್ಬೋದು. ಸೊ ಯಾವ ಥರ ಇನ್ಕ್ಲೂಡ್ ಆಗಿರುತ್ತೆ ಎರಡೂ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಆಲ್ರೆಡಿ ನೀವು ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಮಾಡಿದ್ದೀರಾ, ಸೊ ಜಸ್ಟ್ ಡೇಟಾ ಮೈಗ್ರೇಟ್ ಮಾಡಬೇಕು ಅಂದಾಗ ಸೊ ಬ್ಲೂ ಫೀಲ್ಡ್ ಮುಖಾಂತರ ಮಾಡ್ಬೋದು. ಅಥವಾ ನೀವು ಕಸ್ಟಮೈಸೇಷನ್ಸ್ ಅನೌನ್ಸ್ಮೆಂಟ್ ಮಾಡ್ತೀರಾ ಆಸ್ ಪರ್ ದ ಲೈಕ್ ಬಿಸ್ನೆಸ್ ರಿಕ್ವೈರ್ಮೆಂಟ್, ನೀವು ಬಿಸ್ನೆಸ್ ಬ್ಲೂ ಪ್ರಿಂಟ್ನ ರೀಡಿಸೈನ್ ಮಾಡಿಬಿಟ್ಟು ಕಾನ್ಫಿಗರೇಷನ್ ಮಾಡ್ತೀರಾ ಅಂದಾಗ, ಸೊ ಅವಾಗ ನಾವು ಬ್ಲೂ ಫೀಲ್ಡ್ ಪ್ರಾಜೆಕ್ಟ್ ಅಪ್ರೋಚ್ ಮುಖಾಂತರ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ನಿಮಗೆ ಆಲ್ಮೋಸ್ಟ್ ನಿಮಗೆ ಗ್ರೀನ್ ಫೀಲ್ಡ್ ಆ್ಯಂಡ್ ಬ್ರೌನ್ ಫೀಲ್ಡ್ ಎರಡು ಮಿಕ್ಸಪ್ ಆಗಿರ್ತದೆ. ಸೊ ಆ ಥರ ಒಂದು ಪ್ರಾಜೆಕ್ಟ್ ಇದೆ. ಓಕೆ, ಸೆಲೆಕ್ಟಿವ್ ಡೇಟಾ ಟ್ರಾನ್ಸಿಷನ್ ಅಂತ, ಪರ್ಟಿಕ್ಯುಲರ್ ಆಬ್ಜೆಕ್ಟ್ಸ್ ಮೇಲೆ ಕಾನ್ಫಿಗರೇಷನ್ ಮಾಡ್ತೀರಾ ಅಂದರೆ, ಸೊ ಆ ಥರ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಸೊ ಅವಾಗ ನಿಮಗೆ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್ ಅಪ್ರೋಚ್ ಅಂತ ಮಾಡಿ. ಇದಾದಮೇಲೆ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್, ಸಪೋರ್ಟ್ ಪ್ರಾಜೆಕ್ಟ್ ಅಂತ ರೋಲ್ ಪ್ರಾಜೆಕ್ಟ್, ಇದೆಲ್ಲ ಬಗ್ಗೆ ನಾನು ಆಲ್ರೆಡಿ ಲೈಕ್ ಡೆಮೋನ್ಸ್ಟ್ರೇಷನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ನಿಮಗೆ ಥಿಯರಿಟಿಕಲ್ ನೋಟ್ಸಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಥಿಯರಿಟಿಕಲ್ ನೋಟ್ಸ್ನ ಒಂದ್ಸಲ. ಸೊ ಒಂದು ಐಡಿಯಾ ಬರುತ್ತೆ, ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಂಪೇರ್ ಮಾಡಿ, ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಡೆಮೋನ್ಸ್ಟ್ರೇಷನ್ ನಿಮಗೆ ರೆಕಾರ್ಡೆಡ್ ಸೆಷನ್ ಆಗಿಲ್ಲ, ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಸೊ ಸಿಂಪಲಾಗಿ ಒಂದು ಓವರ್ ವ್ಯೂ ಕೊಡ್ತಾ ಹೋಗ್ತೀನಿ. ಸೊ ಇಂಪ್ಲಿಮೆಂಟೇಷನ್ ಅಂತ ಬಂದಾಗ, ಸೊ ನೀವು ಫಸ್ಟ್ ಟೈಮ್ ಎಸ್ ಎ ಪಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಸ್ಕ್ರಾಚ್ ಲೆವೆಲಲ್ಲಿ ಅಂದಾಗ ಅದು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಆಗುತ್ತೆ. ಅಥವಾ ಆಲ್ರೆಡಿ ಎಸ್ ಎ ಪಿಲಿ ಇದ್ದೀರಾ, ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡ್ತಾ ಇದ್ದೀರಾ ಬೇರೆ ಕಂಟ್ರೀಸಲ್ಲಿ, ಅಬ್ರಾಡ್ ಕಂಟ್ರೀಸಲ್ಲಿ ಇದ್ದಾಗ, ಸೊ ಅವಾಗ ನೀವು ರೋಲ್ಔಟ್ ಪ್ರಾಜೆಕ್ಟ್ ಅಪ್ರೋಚ್ ಮುಖಾಂತರ ಸೊ ಏನು ಮಾಡ್ತೀರಾ, ಇಂಪ್ಲಿಮೆಂಟ್ನ ಮಾಡ್ತಾ ಹೋಗ್ತೀರಾ. ಸೊ ಇದರಲ್ಲಿ ಎರಡೇ ಸ್ಲೈಡ್ ಇದೆ, ಐ ಥಿಂಕ್ ಪೇಜ್ ಯಾರು ಮಿಸ್ ಆಗಿದೆ. ನೋ ವರೀಸ್. ಸೊ ಇವಾಗ ನಾನು ಇದರಲ್ಲಿ ಗ್ರೀನ್ ಫೀಲ್ಡ್ ಆ್ಯಂಡ್ ಲೈಕ್ ಇಂಪ್ಲಿಮೆಂಟೇಷನ್ ರೋಲ್ಔಟ್ ಎರಡಿದೆ. ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಇನ್ನೂ 2-3 ಟೈಪ್ ಆಫ್ ಪ್ರಾಜೆಕ್ಟ್ಸ್ ಇದೆ. ಸೊ ಅದು ಯಾವುದು ಅಂದರೆ, ಕ್ಲೋಸ್ ದಿಸ್. ಸೊ ಡೆಮೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಸೊ ರೋಲ್ಔಟ್, ಸಪೋರ್ಟ್, ಟೆಸ್ಟಿಂಗ್, ಮೈಗ್ರೇಷನ್, ಎನೌನ್ಸ್ಮೆಂಟ್, ಸೊ ಆ ಪ್ರಾಜೆಕ್ಟ್ಸ್. ಓಕೆ, ಸೊ ಇದರಲ್ಲಿದೆ. ಸೊ ಇದನ್ನು ಕೂಡ ನಾನು ಆ್ಯಡ್ ಮಾಡ್ತೇನೆ. ಸೊ ನಿಮಗೆ ಇದು ಕೂಡ ಚೆಕ್ ಮಾಡ್ಬೋದು ನೀವು. ಸೊ ಇದರಲ್ಲಿ ನೋಡಿ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ಸ್ ಇದೆ. ಸೊ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಫ್ರಮ್ ಸ್ಕ್ರಾಚ್ ಲೆವೆಲಿಂದ ಮಾಡೋದು, ಅದಾದಮೇಲೆ ರೋಲ್ಔಟ್ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡ್ದಂಗೆ ಸೊ ನಾವು ಮಾಡ್ತಾ ಹೋಗೋದು. ಅಪ್ಗ್ರೇಡೇಷನ್, ಸೊ ಈ ಸಿ ಟು ಎಸ್ ಫಾರ್ ಅನ್ನೋಗೆ ಅಪ್ಗ್ರೇಡ್ ಆದಾಗ ಮಾಡುವಂಥ ಪ್ರಾಜೆಕ್ಟ್. ಆ್ಯಂಡ್ ಮೈಗ್ರೇಷನ್, ಸೊ ಡೇಟಾನ ಮೈಗ್ರೇಟ್ ಮಾಡಬೇಕು ಒಂದು ಸಿಸ್ಟಮಿಂದ ಅನ್ನೋದು ಸಿಸ್ಟಮ್ ಅಂದಾಗ ಅದನ್ನು ಮೈಗ್ರೇಷನ್ ಪ್ರಾಜೆಕ್ಟ್ ಮಾಡ್ತೀವಿ. ಅದಾದಮೇಲೆ ಎನೌನ್ಸ್ಮೆಂಟ್ ಪ್ರಾಜೆಕ್ಟ್ಸ್. ಎನೌನ್ಸ್ಮೆಂಟ್ ಅಂದರೆ ಏನಾದರೂ ಲೈಕ್ ಕಾನ್ಫಿಗರೇಷನ್ಸ್ ಅಥವಾ ಏನಾದರೂ ಕಸ್ಟಮೈಸೇಷನ್ಸ್ ಇದೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಪ್ರಕಾರ ಅಂದರೆ, ಸೊ ಎನೌನ್ಸ್ಮೆಂಟ್ ಮಾಡ್ತಾ ಹೋಗ್ತೀವಿ ಪ್ರಾಜೆಕ್ಟ್ನ. ಅದಾದಮೇಲೆ ಸಪೋರ್ಟ್ ಪ್ರಾಜೆಕ್ಟ್ಸ್, ಇದನ್ನು ಒಂಥರ ಲೈಫ್ ಟೈಮ್ ಪ್ರಾಜೆಕ್ಟ್ ಥರ ಸಪೋರ್ಟ್ ಪ್ರಾಜೆಕ್ಟ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಈ ಸಪೋರ್ಟ್ ಪ್ರಾಜೆಕ್ಟಲ್ಲಿ ನಾವು ಇಂಡಿವಿಜುವಲ್ಸ್ಗೆ ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ಸಿಸ್ಟಮ್ ಸ್ಟೆಬಿಲೈಸೇಷನ್ಸ್ ಆಗೋದಕ್ಕಿರ್ಬೋದು, ಡೇ ಟು ಡೇ ಅವರು ಬಿಸ್ನೆಸ್ ಟ್ರಾನ್ಸಾಕ್ಷನ್ ರನ್ ಮಾಡೋದಕ್ಕಿರ್ಬೋದು, ಅಥವಾ ಡೇಯಲ್ಲಿ ಏನಾದರೂ ಇಶ್ಯೂಸ್ ಬಂದರೆ, ಏನಾದರೂ ಟಿಕೆಟ್ಸ್ ರೈಸ್ ಮಾಡಿದ್ರೆ ಅದು ಸಪೋರ್ಟ್ ಪ್ರಾಜೆಕ್ಟಿಗೆ ಬರುತ್ತೆ. ಸೊ ವಿ ಹ್ಯಾವ್ ಟು ರಿಸಲ್ವ್ ದ ಟಿಕೆಟ್ಸ್. ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಜೆಕ್ಟ್ಸ್ ಇದೆ. ಸೊ ಅದನ್ನೇ ನಾನು ಆ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್, ಸೊ ಇವಾಗ ಲೈಕ್ ನಾವು ಇಂಪ್ಲಿಮೆಂಟೇಷನ್ ಯಾವ ಥರ ಇಂಪ್ಲಿಮೆಂಟೇಷನ್ ಏನು ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಇದೆ, ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀವಿ, ಸೊ ಏನೆಲ್ಲ ಫೇಸಸ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ಈಗ ಅದೇ ಥರ ಮೇಯ್ನು ಈಗ ಎಫ್ ಐ ಸಿ ಒ ಕಲಿತಾ ಇದ್ದೀವಿ ಅಂದರೆ ಏನು ಕೀ ಕಾಂಪೋನೆಂಟ್ಸ್ ಇದರಲ್ಲಿ ಎಫ್ ಐ ಎಲ್ ಏನು ಆ್ಯಂಡ್ ಸಿ ಒದಲ್ಲಿ ಅಂತ ನಾವು. ಸೊ ಎಫ್ ಐ ಎಲ್ ನಿಮಗೆ ಮೇಯ್ನ್ ಕಾಂಪೋನೆಂಟ್ಸ್ ಬಂದ್ಬಿಟ್ಟು ಜಿ ಎಲ್ ಅಕೌಂಟಿಂಗ್ ಫಸ್ಟು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎ ಪಿ ಎ ಆರ್. ಸೊ ಎ ಪಿ ಆರ್ ಇಸ್ ಮ್ಯಾಂಡೇಟ್ರಿ. ಸೊ ಯಾಕೆಂದರೆ ನಾವು ಇಂಟಿಗ್ರೇಷನ್ ಮಾಡೇ ಮಾಡ್ತೀವಿ ಎಫ್ ಐ ಎಲ್ ನಿಮಗೆ, ಸೊ ಅದಕ್ಕೋಸ್ಕರ. ಸೊ ಅದಾದಮೇಲೆ ನಿಮಗೆ ಅಸೆಟ್ ಅಕೌಂಟ್. ಸೊ ಅಸೆಟ್ ಅಕೌಂಟಿಂಗ್ ಅಂದರೆ ಏನು, ಸೊ ಅಸೆಟ್ ಅಕೌಂಟಿಂಗ್ ಯಾವ ಥರ ವರ್ಕ್ ಆಗುತ್ತೆ, ಸೊ ಅದನ್ನೆಲ್ಲ ನಾವು ಈ ಅಸೆಟ್ ಅಕೌಂಟಿಂಗ್ ಕಾಂಪೋನೆಂಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ.
ಅದಾದ್ಮೇಲೆ ನಿಮಗೆ ಬ್ಯಾಂಕ್ ಅಕೌಂಟಿಂಗ್ ಯಾವ ಥರ ವರ್ಕ್ ಆಗುತ್ತೆ, ಬ್ಯಾಂಕ್ ಕಾನ್ಫಿಗರೇಷನ್ಸ್ ಏನೆಲ್ಲ ಮಾಡಬೇಕು, ಟ್ಯಾಕ್ಸ್ ಕೋಡ್ ಕಾನ್ಫಿಗರೇಷನ್ಸ್ ಯಾವ ಥರ ಮಾಡಬೇಕು, ಟ್ಯಾಕ್ಸ್ ಅಕೌಂಟಿಂಗಲ್ಲಿ ಡಾಕ್ಯುಮೆಂಟ್ ಸ್ಪ್ಲಿಟಿಂಗ್ ಯಾವ ಥರ ಮಾಡಬೇಕು, ಇದೆಲ್ಲ ನಿಮ್ಗೆ ಮಲ್ಟಿಪಲ್ ಕೀ ಕಾಂಪೋನೆಂಟ್ಸ್ ಇದೆ. ಸೊ ಅದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಕಂಟ್ರೋಲಿಂಗ್ ಅಂತ ಬಂದಾಗ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಇರ್ಬೋದು, ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಇರ್ಬೋದು, ಕಾಸ್ಟಿಂಗ್ ಇರ್ಬೋದು, ಈ ಥರ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇದೆ. ಆ್ಯಂಡ್ ನಿಮ್ಗೆ ಇಂಟಿಗ್ರೇಷನ್ ಅಂತ ಬಂದಾಗ ನಾನು ಅವಾಗಲೇ ಹೇಳಿದ್ನಲ್ಲ MM&ST APAR. ಸೊ ಅದು ಯಾವ ಥರ ಇಂಟಿಗ್ರೇಟ್ ಆಗುತ್ತೆ, ಅದು MMSD ಯಾವ ಥರ ಆಗುತ್ತೆ, ಆ್ಯಂಡ್ HCM ಯಾವ ಥರ ಆಗುತ್ತೆ, PP ಪ್ರೊಡಕ್ಷನ್ ಪ್ಲಾನಿಂಗ್ PM ಯಾವ ಥರ ಆಗುತ್ತೆ, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಡೇ ಟು ಡೇ ಕ್ಲಾಸಸ್ ತೊಗೊಂಡಾಗ. ಸೊ ಥಿಯರಿಟಿಕಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ್ಯಂಡ್ ಇಂಟರ್ವ್ಯೂ ಪ್ರಾಸ್ಪೆಕ್ಟಿಂದ ಅದು ಇಂಪಾರ್ಟೆಂಟಾ ಅಲ್ಲವಾ ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅದಾದಮೇಲೆ ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಮೋರ್ ಓವರ್ ನಿಮಗೆಲ್ಲ ಸರ್ವರ್ ಬೇಕಲ್ವಾ, ಸೊ ಸರ್ವರ್ ಪರ್ಚೇಸ್ ಮಾಡಬೇಕು ಅಂದರೆ ಬೇಸ್ ಎಷ್ಟು ಪೇ ಇದೆ ಅಮೌಂಟ್, ಫೀ ಅಮೌಂಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ಸರ್ವರ್ ಆ್ಯಕ್ಸಸ್ ಕೂಡ ಸಿಗುತ್ತೆ. ಸೊ ರಿಕ್ವೆಸ್ಟ್ ಇನಿಷಿಯೇಟ್ ಮಾಡಬೇಕು ಅಂದರೆ ನೀವು ಪೇಮೆಂಟ್ ಮಾಡ್ಕೊಬೇಕು. ಆಲ್ರೆಡಿ ನಾವು ಒಂದು ರಫ್ ರಿಕ್ವೆಸ್ಟ್ ರೈಸ್ ಮಾಡಿದ್ದೀವಿ, ಬಟ್ ಸ್ಟಿಲ್ ನಾವು ಒಂದು ಕನ್ಫರ್ಮೇಷನ್ ರಿಕ್ವೆಸ್ಟ್ ಕೂಡ ಮತ್ತೆ ರೈಸ್ ಮಾಡಬೇಕು. ಅದಾದಮೇಲೆ ಆ್ಯಕ್ಸಸ್ ಕೊಡ್ತಾರೆ. ಸೊ ಆ್ಯಕ್ಸಸ್ ಕೊಟ್ಟ ಮೇಲೆ ನಾನು ನಿಮಗೆ ಅದನ್ನೆಲ್ಲ ಆ್ಯಕ್ಸಸ್ನ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಇನ್ಸ್ಟಾಲೇಷನ್ ಗೈಡ್ ಕೂಡ ಕೊಡ್ತೇನೆ. ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ ನೀವು ಯಾವ ಥರ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಸಿಸ್ಟಮಲ್ಲಿ, ಅದು ಯಾವ ಥರ ಯೂಸ್ ಆಗುತ್ತೆ ಅನ್ನೋದು. ಸೊ ಅದೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ನಾವು ಇದಾದ್ಮೇಲೆ ನಾವು ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡಬೇಕು. ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಕಾನ್ಫಿಗರೇಷನ್ಸ್ ಯಾವ ಥರ ಮಾಡ್ತೀವಿ, ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂದರೆ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಅದನ್ನ ಯಾವ ಥರ ಮಾಡ್ತೀವಿ ಕಾನ್ಫಿಗರೇಷನ್ಸ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಥಿಯರಿಟಿಕಲ್ ನೋಟ್ಸಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಡೀಟೇಲ್ಸ್ ಇದೆ ಎಲ್ಲದೂ, ಕಾನ್ಫಿಗರೇಷನ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್. ಬಟ್ ನಾನು ಏನಂದರೆ ಇದನ್ನು ಡೈಲಿ ನಿಮ್ಗೆ ಓಪನ್ ಮಾಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ಬಟ್ ಎಲ್ಲರೂ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಬಟ್ ನಾನು ಇದನ್ನು ನಿಮಗೆ ಲೈಕ್ ಡಿಸ್ಪ್ಲೇ ಮಾಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಅಷ್ಟೇ. ಸೊ ಅದರಿಂದ ನಾನು ನಿಮಗೆ ಎಲ್ಲ ಟಾಪಿಕ್ಕು ಆಲ್ಮೋಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಆಫ್ಟರ್ ದ ಕ್ಲಾಸ್, ನಿಮಗೆ ಹೋಗಿ ಚೆಕ್ ಕೂಡ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಟಿ ಕೋಡ್ಸ್ ಕೂಡ ಇರುತ್ತೆ, ಕಾನ್ಫಿಗರೇಷನ್ಸ್ ಯಾವ ಥರ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಪಾತ್ ಕೂಡ ಇರುತ್ತೆ. ಸೊ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಇದರಲ್ಲಿ. ಸೊ ಏನಾದರೂ ನಿಮ್ಗೆ ಮಿಸ್ ಆಗಿದ್ರೆ ಅದು ಕೂಡ ನಾನು ಕವರ್ ಮಾಡ್ತಾ ಹೋಗ್ತೀನಿ ಕ್ಲಾಸಲ್ಲಿ. ನಿಮ್ಗೆ ಅಲ್ಲೂ ಕೂಡ ನಿಮಗೆ ರೆಕಾರ್ಡಿಂಗ್ ಸೆಷನ್ಸ್ ಕೂಡ ಸಿಗುತ್ತೆ. ಅದಲ್ಲದೆ ನಾನೊಂದು ವರ್ಕ್ಶೀಟ್ ಕೂಡ ಮೇಂಟೈನ್ ಮಾಡ್ತೀನಿ. ಆ ವರ್ಕ್ಶೀಟಲ್ಲಿ ನಾವು ಡೇ ಟು ಡೇ ಏನು ಕಾನ್ಫಿಗರೇಷನ್ಸ್ ಮಾಡಿರ್ತೀವಿ ಆ ಕಂಪ್ಲೀಟ್ ಕಾನ್ಫಿಗರೇಷನ್ಸ್ ಆ ವರ್ಕ್ಶೀಟಲ್ಲಿ ಇರುತ್ತೆ. ಸೊ ಲೈಕ್ ನಿಮಗೆ ಯಾವ ಟಿ ಕೋಡ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಏನು ನಾವು ಕಾನ್ಫಿಗರೇಷನ್ಸ್ ಮಾಡಿದ್ದೀವಿ, ಸೊ ಯಾವ ಥರ ನಾವು ನೇಮಿಂಗ್ಸ್ ಕನ್ವೆನ್ಷನ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ ಕಾನ್ಫಿಗರೇಷನ್ಸ್ ಮಾಡುವಾಗ, ಆ ಕಂಪ್ಲೀಟ್ ಡೀಟೇಲ್ಸ್ ಒಂದು ವರ್ಕ್ಶೀಟಲ್ಲಿ ಇರುತ್ತೆ. ಓಕೆ, ಸೊ ಇದು ಓಲ್ಡ್ ಬ್ಯಾಚ್ದು. ಸೊ ಇಲ್ಲಿ ನೋಡ್ಬೋದು ಒಂದು ವರ್ಕ್ಶೀಟು. ಸೊ ಈ ಥರ ವರ್ಕ್ಶೀಟ್ ಇರುತ್ತೆ. ಸೊ ಈ ವರ್ಕ್ಶೀಟಲ್ಲಿ ನಾನು ಡೇ ಟು ಡೇ ಏನು ಕಾನ್ಫಿಗರೇಷನ್ಸ್ ಮಾಡಿರ್ತೀನಿ ಎಲ್ಲ ಕಾನ್ಫಿಗರೇಷನ್ ಡೀಟೇಲ್ಸು ಆಗ್ತವೆ. ಟಿ ಕೋಡ್ ಆ್ಯಂಡ್ ಏನೆಲ್ಲ ಕಾನ್ಫಿಗರೇಷನ್ಸ್ ಮಾಡಿದ್ದೀನಿ, ಸೊ ಏನೆಲ್ಲ ನಾನು ಟಾಪಿಕ್ಸ್ ಕವರ್ ಮಾಡಿದ್ದೀನಿ, ಇದು ಕಂಪ್ಲೀಟ್ ನಿಮಗೆ ಆಬ್ಜೆಕ್ಟ್ ವೈಸ್ ನಾನು ನೋಟ್ ಮಾಡ್ತಾ ಹೋಗ್ತೀನಿ. ಓಕೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ವರ್ಕ್ಶೀಟಲ್ಲಿ ಇರುತ್ತೆ. ವರ್ಕ್ಶೀಟ್ ಆ್ಯಂಡ್ ವೀಡಿಯೋಸ್ ಫಾಲೋ ಮಾಡಿದ್ರೆ ಸಾಕು, ನಿಮಗೆ ನೀವು ಥಿಯರಿಟಿಕಲ್ ನೋಟ್ಸ್ ಮತ್ತೆ ಫಾಲೋ ಮಾಡೋ ಅಂತ ನೆಸಿಟಿನೇ ಬರೋದಿಲ್ಲ. ಅಷ್ಟು ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿರ್ತೀನಿ. ಸೊ ನೀವು ಒಂದ್ಸಲ ಲೈಕ್ ಪ್ರಾಕ್ಟಿಕಲ್ ವೀಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ವೆಲ್ ಪ್ರಾಕ್ಟೀಸಿಂಗ್. ಸೊ ನಿಮಗೆ ಸ್ಟಿಲ್ ಏನಾದರೂ ಇಶ್ಯೂ ಬಂತು, ಏನಾದರೂ ಸ್ಟಕ್ ಆಗಿದೆ ಅಂದರೆ ಸೊ ನಾನು ಅವಾಗ ಹೆಲ್ಪ್ ಮಾಡ್ತೀನಿ. ಯಾವ ಥರ ರಿಸಾಲ್ವ್ ಮಾಡ್ಕೋಬೇಕು, ಸೊ ಯಾವ ಥರ ಮೂವ್ ಆನ್ ಆಗಬೇಕು, ಸೊ ಅಥವಾ ನಿಮಗೆ ಆಲ್ರೆಡಿ ಸ್ವಲ್ಪ ಗ್ಯಾಪ್ ಇದ್ದರೆ ಯಾವ ಥರ ಫಿಲ್ ಮಾಡ್ಕೋಬೇಕು, ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಸೊ ಇವೆಲ್ಲ ಟಾಪಿಕ್ಸ್ ಕೂಡ ನಿಮಗೆ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಈ ವರ್ಕ್ಶೀಟ್ ಆ್ಯಕ್ಸಸ್ ಕೂಡ ಇರುತ್ತೆ. ಸೊ ಈಗ ಆಲ್ಮೋಸ್ಟ್ ನಿಮಗೆ ಡ್ರೈವಲ್ಲಿ ಏನಿದೆ, ಸೊ ಎಲ್ಲ ಶೀಟ್ಸು ಆ್ಯಕ್ಸಸ್ ನಿಮಗೂ ಕೂಡ ಸಿಗುತ್ತೆ. ಸೊ ಆ್ಯಕ್ಸಸ್ ಎಕ್ಸ್ಟೆನ್ಷನ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಹೇಳ್ದಂಗೆ ಸೊ ನೀವು ನಿಮ್ಮದು ಫುಲ್ ನೇಮ್ ಆ್ಯಂಡ್ ವಿತ್ ನಿಮಗೆ ಕಂಪ್ಲೀಟ್ ಮೇಲ್ ಐ ಡಿ ಏನಿರುತ್ತೆ, ಸೊ ಕರೆಕ್ಟ್ ಮೇಲ್ ಐ ಡಿ ಅಡ್ರೆಸ್ ಕೊಡಿ. ಸೊ ದಟ್ ನಾಳೆಯಿಂದ ಕ್ಲಾಸ್ ಕೂಡ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಲಿಂಕ್ ಜಾಯಿನ್ ಆಗಿಬಿಟ್ಟಿದ್ದೀರ ನೀವೆಲ್ಲ. ಸೊ ನಾಳೆ ಕ್ಲಾಸ್ ನಿಮ್ಗೆ ಏನಂದರೆ ಲಿಂಕ್ ಪ್ರೊವೈಡ್ ಮಾಡಲ್ಲ, ಆಲ್ಮೋಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬಂದಿರುತ್ತೆ. ಸೊ ಲೈಕ್ ನಿಮ್ಮ ಮೇಲ್ ಐ ಡಿ ಕೊಟ್ಟ ಮೇಲೆ ನೋಟಿಫಿಕೇಶನ್ ಬರುತ್ತೆ. ಆ ಬಂದಿರ್ತಕ್ಕಂಥ ನೋಟಿಫಿಕೇಶನ್ ಥ್ರೂ ನೀವು ಚೆಕ್ ಮಾಡಿಬಿಟ್ಟು ಜಾಯಿನ್ ಕೂಡ ಆಗ್ಬೋದು. ಅದನ್ನ ಸೇವ್ ಮಾಡಿ ಇಟ್ಕೊಂಡು ನೀವು ಡೈಲಿ ಪಾಪಪ್ ಆದಾಗ ಜಾಯಿನ್ ಆಗ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಥಿಯರಿಟಿಕಲ್ ಕ್ಲಾಸ್. ಸೊ ನಾಳೆ ಕ್ಲಾಸಲ್ಲಿ ನಿಮಗೆ ಥಿಯರಿಟಿಕಲ್ ಕ್ಲಾಸೇ, ಬಟ್ ಯಾವ ಥರ ಅಂದರೆ ನಿಮಗೆ SAP ಸಿಸ್ಟಮ್ ಬಗ್ಗೆ ಓವರ್ವ್ಯೂ ಕೊಟ್ಬಿಟ್ಟು SAP ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ, ಹಿಂಗೆ ಏನು ಅನ್ನೋದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಟಿಲ್ ದ ಟೈಮ್ ನೀವು ಈ ಥಿಯರಿಟಿಕಲ್ ನೋಟ್ಸ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ಬೇಸಿಕ್ ಕಾನ್ಸೆಪ್ಟ್ ಇದನ್ನೆಲ್ಲ ನೀವು ಚೆಕ್ ಮಾಡಿಕೊಡಿ. ಸೊ ನೀವು ಮೇಲ್ ಐ ಡಿ ಆ್ಯಂಡ್ ನೇಮ್ನ ಸೆಂಡ್ ಮಾಡಿದ್ರೆ ಸೊ ನಾನು ಆ್ಯಡ್ ಕೂಡ ಮಾಡ್ತೇನೆ. ಸೊ ಆ್ಯಡ್ ಮಾಡಿದ್ಮೇಲೆ ನೀವು ಆ್ಯಕ್ಸಸ್ ಮಾಡ್ಬೋದು. ಓಕೆ, ಸೊ ವಿಡಿಯೋ ರೆಕಾರ್ಡಿಂಗ್ ಕೂಡ ನಾನು ಹೇಳ್ದಂಗೆ ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಹೋಗ್ಬಿಟ್ಟು ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಏನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ, ಸೊ ಯಾವ ಥರ ನಾವು ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ ಡೇ ಟು ಡೇ, ಸೊ ಎಲ್ಲದೂ ನಿಮಗೆ ಡೈಲಿ ಬೇಸ್ಡು ಥಿಯರಿಟಿಕಲ್ ಕ್ಲಾಸ್ ಇರುತ್ತೆ. ಸೊ ನೀವು ಸೇವ್ ಆದರೂ ಮಾಡ್ಕೋಬೋದು, ಡೌನ್ಲೋಡ್ ಆದರೂ ಮಾಡ್ಕೋಬೋದು, ಆಫ್ಲೈನ್ ಕೂಡ ಸೆಟಪ್ ಮಾಡ್ಕೋಬೋದು. ಸೊ ಏನು ಬೇಕಿದ್ರೂ ಮಾಡ್ಕೋಬೋದು ಸೊ ಯೂಟ್ಯೂಬಲ್ಲಿದ್ದರೆ. ಓಕೆ,
ಸೊ ಇದು ಬಿಟ್ಬಿಟ್ಟು ನಿಮ್ಗೆ ಬೇರೆ ಏನೇ ಡೌಟ್ಸ್ ಇದ್ದನ್ನು ರಿಗಾರ್ಡಿಂಗ್ ಎಸ್ ಎ ಪಿ ಇರ್ಬೋದು ಅಥವಾ ಕ್ಲಾಸ್ ಇರ್ಬೋದು, ಕ್ಲಾಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೆ ಅಥವಾ ಅರ್ಥ ಆಗ್ತಾ ಇಲ್ಲ, ಸೊ ನಿಮ್ಗೆ ಪ್ರಾಪರ್ ವಾಯ್ಸ್ ಕೇಳಿಸ್ತಾ ಇಲ್ಲ, ಈ ಥರ ಏನಾದ್ರು ಇಶ್ಯೂಸ್ ಇದ್ದರೆ ಸೊ ಇವಾಗಲೇ ಹೇಳ್ಬೇಡಿ. ಸೊ ನಾನು ಡೇ ಟು ಡೇ ಅದನ್ನು ಚೆಕ್ ಮಾಡೋದಕ್ಕೆ ಐ ಡೋಂಟ್ ವಾಂಟ್ ಟು ಡೂ ದಟ್. ಸೊ ಏನಾದ್ರು ಇಶ್ಯೂಸ್ ಇದ್ದರೆ ಗೈಸ್ ಕ್ಯಾನ್ ಆಸ್ಕ್ ದ ಕ್ವಶನ್ಸ್, ಅಥವಾ ಕ್ಲಿಯರ್ ಇದ್ದರೆ ಸೊ ನೋ ವರೀಸ್, ನಾನು ನಾಳೆ ಕ್ಲಾಸಲ್ಲಿ ಸಿಗೋಣ. ಸೊ ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಏನಾದ್ರು ಡೌಟ್ಸ್ ಇದೆಯಾ? No doubts. ಗುಡ್. ಸೊ ಏನಾದ್ರು ಡೌಟ್ಸ್ ಇದ್ದರೆ ಯು ಗೈಸ್ ಕ್ಯಾನ್ ಆಸ್ಕ್ ದ ಡೌಟ್ಸ್. ಓಕೆ, ಸೊ ಅನ್ಮ್ಯೂಟ್ ಮಾಡ್ಬಿಟ್ಟು ಕೇಳ್ಬೋದು, ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸೊ ಇವಾಗ ನಿಮಗೆ ಡೌಟ್ಸ್ ಇಲ್ಲ ಅಂದ್ರೂ ನೀವು ವಿಡಿಯೋ ರೆಕಾರ್ಡಿಂಗ್ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಬಂದರೆ ಅಗೇನ್ ಬಿಗಿನಿಂಗ್ ಆಫ್ ದ ಸೆಷನ್ ಟುಮಾರೋ ಸೊ ಅಗೇನ್ ಡಿಸ್ಕಸ್ ಮಾಡಿ. ಓಕೆ, ಸೊ ನಾನು ನಿಮಗೆ ಕಂಪ್ಲೀಟ್ ಅರ್ಥ ಆಗೋವರೆಗೂ ನಾನು ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀನಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಬಟ್ ಸ್ಟಿಲ್ ನಿಮ್ಗೆ ಏನಾದ್ರು ಇಶ್ಯೂಸ್ ಇತ್ತು, ಯಾರು ಇತ್ತು ಅಂದರೆ ಒಂದ್ಸಲ ವಿಡಿಯೋ ರಿಕ್ಯಾಪ್ ಮಾಡಿ, ಸೊ ಅದಾದ್ಮೇಲೆ ಮತ್ತೆ ಕ್ವಶನ್ ಕೇಳಿ. ಇದು ಇವತ್ತಿನ ವಿಡಿಯೋನು ರೆಕಾರ್ಡ್ ಆಗಿದೆ ಅಲ್ಲ? ಸೊ Yes, yes. ಆಲ್ರೆಡಿ ಡೈಲಿ ರೆಕಾರ್ಡ್ ಆಗ್ತಾ ಇರುತ್ತೆ ವಿಡಿಯೋ. ಮೇ ಬಿ ರೇರ್ ಕೇಸಸ್ ನಾನು ಮಿಸ್ ಮಾಡಿದ್ರೆ, ಆ ಥರ ಮಿಸ್ ಮಾಡಿದಾಗ ಕೂಡ ಮತ್ತೆ ನಾನು ರಿಕ್ಯಾಪ್ ಮಾಡಿಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟು ಸೆಷನ್ ಹ್ಯಾಂಡ್ ಓವರ್ ಮಾಡ್ತೇನೆ. ಓಕೆ, ಸೊ ವೆನ್ ವಿ ಕ್ಯಾನ್ ಗೆಟ್ ಸರ್ವರ್ ಆಕ್ಸೆಸ್ ಯಾವಾಗ ಸಿಗುತ್ತೆ? ಸರ್ವರ್ ಆಕ್ಸೆಸ್ ಆ್ಯಕ್ಚುಲಿ ಏನಂದರೆ ಇವಾಗ ಆಲ್ಮೋಸ್ಟ್ ನೀವು ಫೀಸ್ನ ಯಾರ್ಯಾರು ಪೇಮೆಂಟ್ ಮಾಡ್ಕೊಂಡಿದ್ದೀರಾ, ಅಡ್ವಾನ್ಸ್ ಪೇಮೆಂಟ್ ಯಾರ್ಯಾರು ಮಾಡಿದ್ದೀರಾ ಆಲ್ಮೋಸ್ಟ್ ಅವ್ರಿಗೆಲ್ಲರಿಗೂ ರಿಕ್ವೆಸ್ಟ್ ರೈಸ್ ಆಗಿದೆ. ಸೊ ರಫ್ ರಿಕ್ವೆಸ್ಟ್ ರೈಸ್ ಮಾಡಿರ್ತೀವಿ. ಬಟ್ ನೀವು ಫುಲ್ ಪೇಮೆಂಟ್ ಮಾಡ್ಕೊತೀರಲ್ಲ ಫಸ್ಟ್ ಇನ್ಸ್ಟಾಲ್ಮೆಂಟು, ಸೊ ಅದಾದ ತಕ್ಷಣ ಏನು ಮಾಡ್ತಾರೆ, ಅವರು ಕನ್ಫರ್ಮೇಷನ್ ತೊಗೊಂಡು ಅವರಿಗೆ ಪರ್ಟಿಕ್ಯುಲರ್ ಆ್ಯಕ್ಸಸ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಓಕೆ, ಸೊ ಅದು ನಿಮಗೆ ಆಲ್ಮೋಸ್ಟ್ ನಿಮಗೆ ಇನ್ನು 1 or 2 ಡೇಸಲ್ಲಿ ಸಿಕ್ಬಿಡುತ್ತೆ. ನಾಳೆ ನಿಮಗೆ ನಾನು ಲ್ಯಾಂಡ್ಸ್ಕೇಪ್ ಬಗ್ಗೆ ಆ್ಯಂಡ್ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳೋದು, ಒಂದು ಎಸ್ ಎ ಪಿ ಯಾವ ಥರ ಆ್ಯಕ್ಸಸ್ ಮಾಡೋದು, ಯಾವ ಥರ ಸ್ಕ್ರೀನ್, ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾಳೆ. ಅದಾದಮೇಲೆ ನಿಮಗೆ ಆಲ್ಮೋಸ್ಟ್ ಲೈಕ್ ವೆಡ್ನೆಸ್ಡೇ ಎಂಡ್ ಆಫ್ ದ ಡೇ ಅಥವಾ ನಿಮಗೆ ಥರ್ಸ್ಡೇ ಮಾರ್ನಿಂಗ್ ನಿಮಗೆ ಸಿಸ್ಟಮ್ ಆ್ಯಕ್ಸಸ್ ಸಿಗುತ್ತೆ. ಸೊ ದಟ್ ನೀವು ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿ. ಓಕೆ ಓಕೆ, ಸೊ ಎನಿ ಅದರ್ ಡೌಟ್ಸ್? ಅಭಿಷೇಕ್, ಸೊ ನಮ್ಗೆ ಆಕ್ಚುಲಿ ನಾವು ECC ಮೇಲೆ ವರ್ಕ್ ಮಾಡ್ತೀವಿ, ಹಣ ಮೇಲೆ ಎಸ್ ಫಾರ್ ಹಣ ECC ಅಲ್ಲ. ಸೊ ECC ಎಲ್ಲ ನಿಮಗೆ ಆಫ್ಲೈನ್ ಸರ್ವರ್, ಅದು ಎಸ್ ಫಾರ್ ಹಣ ಬಂದ್ಬಿಟ್ಟು ಆನ್ಲೈನ್ ಸರ್ವರ್ ನಿಮಗೆ. ಸೊ ವಿತೌಟ್ ನೆಟ್ವರ್ಕ್ ನೀವು ಆಕ್ಸೆಸ್ ಮಾಡೋದಕ್ಕೆ ಆಗಲ್ಲ. ಓಕೆ, ಸೊ ನೆಟ್ವರ್ಕ್ ಬೇಕು. ಸೊ ಆ ಥರ ಇರುತ್ತೆ ಆನ್ಲೈನ್ ಸರ್ವರ್ ಅದು. ಬಟ್ ಅದನ್ನು ಕೂಡ ಅಪ್ಲಿಕೇಶನ್ನೇ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ನೀವು ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಸೊ ಇವಾಗ ಆಕ್ಚುಲಿ ಡೇಟಾ ಮೈಗ್ರೇಷನ್ ಅಲ್ಲಿ ECC ಟು S/4HANA ಅಂತ ಹೇಳಿದ್ರಲ್ಲ, ಹೌದು. ಸೊ ಅದನ್ನು ಕೂಡ ನೀವು ಇಂಪ್ಲಿಮೆಂಟ್ ಮಾಡಿದೀರಾ ಅಂತಂದ್ರೆ, ಸೊ ನಾವು ಇವಾಗ ನಾವು ಅದನ್ನು ಕಲಿತೀವಾ, ಲೈಕ್ ECC ಟು S/4HANA ನೀವು ಅಂದ್ರೆ ಎಸ್ ಕರೆಕ್ಟ್. ನೋಡಿ, ಗುಡ್ ಕ್ವಶನ್. ನೋಡಿ, ಇವಾಗ ECC ಸರ್ವರ್ ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಇರೋದು ಎಸ್ ಫಾರ್ ಹಣ ಸರ್ವರ್. ಮೈಗ್ರೇಟ್ ಮಾಡುವಾಗ ನಮಗೆ ECC ಏನು ಬೇಕು ನಮಗೆ ಡೇಟಾ ಅನ್ನೋದು ನಾನು ಇಲ್ಲೇ ಎಸ್ ಫಾರ್ ಹಣದಲ್ಲೇ ತೋರಿಸ್ತೀನಿ. ECC ನಾವು ಏನು ಡೇಟಾ ತೊಗೊಂಡು ಮೈಗ್ರೇಟ್ ಮಾಡ್ತೀವಿ ಅಂತ, ಬಿಕಾಸ್ ECC ನಾವೇನು ಕಾನ್ಫಿಗರೇಷನ್ ಮಾಡಲ್ಲ. ಓಕೆ, ಮೈಗ್ರೇಷನ್ ಅಂತ ಬಂದಾಗ ನಾವು ಮಾಡೋದೆಲ್ಲ S ಫಾರ್ ಅಲ್ಲ. ಜಸ್ಟ್ ವಿ ಹ್ಯಾವ್ ಟು ಎಕ್ಸ್ಪೋರ್ಟ್ ದ ಡೇಟಾ ಫ್ರಮ್ ECC. ಸೊ ಅದನ್ನ ಯಾವ ಥರ ಎಕ್ಸ್ಪೋರ್ಟ್ ಮಾಡಬೇಕು, ಏನೆಲ್ಲ ಕೇಬಲ್ ಯೂಸ್ ಮಾಡ್ತೀವಿ ಅನ್ನೋದು ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಆ್ಯಂಡ್ ಯಾವ ಥರ ನಾವು ಮೈಗ್ರೇಟ್ ಮಾಡ್ತೀವಿ ಅನ್ನೋದನ್ನ ನಾನು ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದನ್ನ ನಾನು ವಿಡಿಯೋ ಹ್ಯಾಂಡ್ ಓವರ್ ಮಾಡ್ತೇನೆ. ಅದು ನಿಮಗೆ ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ನಾನು ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದು ಕೂಡ ನಾನು ತೋರಿಸ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು. ನಾನು ಕೂಡ ನಿಮ್ಗೆ ಇಲ್ಲಿ ಮೀನ್ವೈಲ್ ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ಒಂದ್ಸಲ. ಸೊ ನಿಮಗೆ ಅದು ಕ್ಲಿಯರಾಗಿ ಅರ್ಥ ಆಗುತ್ತಲ್ಲ. ಸೊ ಅಭಿಷೇಕ್, ಒನ್ ಮೋರ್ ಥಿಂಗ್, ಈಗ S/4HANA is the latest version ಅಲ್ವಾ? ಸೊ ಅದ್ರ ನೆಕ್ಸ್ಟ್ ವರ್ಷನ್ ಬಂದ್ಬಿಟ್ಟು ಫ್ಯೂರಿ ಇಸ್ ಕಮಿಂಗ್, ಐ ಬಿಲೀವ್. ಫ್ಯೂರಿ ನೋಡಿ, ಫ್ಯೂರಿಲಿ ಏನು ಗೊತ್ತಾ, ಫ್ಯೂರಿ ಅದ್ರಲ್ಲಿ ನಮಗೆ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ, ಅದು ಎಂಡ್ ಯೂಸರ್ಸ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಫ್ಯೂರಿ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಡಿಸೈನ್ ಮಾಡಿರೋದ್ರಲ್ಲಿ ಏನು ಕಾನ್ಫಿಗರೇಷನ್ಸ್ ಮಾಡಿರ್ತೀವಲ್ಲ ಅದೇ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದೇ ಕಾನ್ಫಿಗರೇಷನ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಫ್ಯೂರಿ ಅಪ್ಲಿಕೇಶನ್ಸ್. ಜಸ್ಟ್ ಲೈಕ್ ಎ ಮಿರರ್. ಅಷ್ಟೇ. ಸೊ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನು ಕಾನ್ಫಿಗರೇಷನ್ಸ್ ಮಾಡ್ತೀರೋ ಅಲ್ಲಿ ಬರುತ್ತೆ. ಅದನ್ನು ನೀವು ತೋರಿಸ್ತೀನಿ, ಫ್ಯೂರಿ ಕೂಡ ನಾನು ಆಕ್ಸೆಸ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇಲ್ಲಿ ನಾವೇನು ವರ್ಕ್ ಮಾಡಿರ್ತೀವಿ. ಯಾಕಂದ್ರೆ ಕಮಿಂಗ್ ಮಂತ್ಸ್ ಅಲ್ಲಿ, ಕಮಿಂಗ್ ಪೀರಿಯಡ್ಸ್ ಅಲ್ಲಿ ಈ ಫ್ಯೂರಿ ಇಸ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇನ್ ಆಲ್ ದ ಸರ್ವಿಸ್ ಸೆಕ್ಟರ್ ಅಂತ. ನಾನು ಅದೇ ಹೇಳ್ತಾ ಇರೋದು. ನೋಡಿ, ಫ್ಯೂರಿ ಹೆಂಗೆ ಅಂದ್ರೆ ಅದು ನಿಮಗೆ ಟಿ ಕೋಡ್ ಬೇಸ್ ಅಲ್ಲ, ಅದು ಟೈಲ್ಸ್ ಮೀನ್ಸ್ ಅಪ್ಲಿಕೇಶನ್ ಬೇಸ್ಡ್. ಓಕೆ, ಸೊ ಅದು ನಿಮಗೆ ಫ್ಯೂರಿ ಬಂದ್ಬಿಟ್ಟು ಎಂಡ್ ಯೂಸರ್ಗೆ ಅದು ಯೂಸರ್ ಫ್ರೆಂಡ್ಲಿ ಆಗಿ ಇರೋದಕ್ಕೋಸ್ಕರ ಮಾಡಿರೋದು. ಸೊ ಕಂಪ್ಲೀಟ್ಲಿ ನಿಮಗೆ ನೀವು ಇಲ್ಲಿ ಏನು ಕಾನ್ಫಿಗರೇಷನ್ಸ್ ಮಾಡ್ತೀರಲ್ಲ, ಸೊ ಅದು ಅಲ್ಲೇ ರಿಫ್ಲೆಕ್ಟ್ ಆಗುತ್ತೆ. ಸೊ ಮೇನ್ ನೀವು ತಿಳ್ಕೊಬೇಕಾಗಿರೋದು ಫ್ಯೂರಿಗಿಂತ 2 ಟೈಪ್ಸ್ ಆಫ್ ಕ್ಲೌಡ್ ಇದೆ, ಒಂದು ಪ್ರೈವೇಟ್, ಇನ್ನೊಂದು ಪಬ್ಲಿಕ್ ಕ್ಲೌಡ್ ಅಂತ. ಸೊ ಪ್ರೈವೇಟ್ ಕ್ಲೌಡ್ ಏನಿದೆ ಅದೆಲ್ಲ ಕಂಪ್ಲೀಟ್ಲಿ ಅಪ್ಲಿಕೇಶನ್ ಬೇಸ್ಡ್. ಇವಾಗ ನಾನು ಏನು ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದೆಲ್ಲ ಪ್ರೈವೇಟ್ ಕ್ಲೌಡ್ ಬೇಸ್ಡ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಮೋಸ್ಟ್ ಆಫ್ ದ ಆರ್ಗನೈಸೇಷನ್ಸ್ ಎಲ್ಲ ಪ್ರೈವೇಟ್ ಕ್ಲೌಡ್ ಯೂಸ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಅಂದರೆ 80% ಪ್ರೈವೇಟ್ ಕ್ಲೌಡ್ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಇವಾಗ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಪ್ರೈವೇಟ್ ಕ್ಲೌಡ್. ಪಬ್ಲಿಕ್ ಕ್ಲೌಡ್ ಟೈಲ್ಸ್ ಬೇಸ್ಡ್ ಅಂದ್ರೆ ಫ್ಯೂರಿ ಬೇಸ್ಡ್. ನೀವು ಕೇಳ್ತಲ್ಲ ನೆಕ್ಸ್ಟ್ ಎಲ್ಲ ಫ್ಯೂರಿ ಬಂದ್ಬಿಡುತ್ತೆ ಅಂತ. ಸೊ ಅದು ನಿಮಗೆ ಪಬ್ಲಿಕ್ ಕ್ಲೌಡ್ ಅಂತ.
ಓಕೆ. ಅದು ಪಬ್ಲಿಕ್ Okay. ಕ್ಲೌಡಲ್ಲಿ ಏನಂದ್ರೆ ಸ್ಟ್ಯಾಂಡರ್ಡ್ ಕಾನ್ಫಿಗರೇಷನ್ಸ್ ಇರುತ್ತೆ. ಸೊ ಫಿಯರ್ Hmm. ಅಪ್ಲಿಕೇಶನ್ಸ್ ಅಲ್ಲಿ ನಾವು ಚಿಕ್ಕ ಪುಟ್ಟ ಕಾನ್ಫಿಗರೇಷನ್ಸ್ ಆಡ್ ಇನ್ ಮಾಡ್ತಾ ಹೋಗ್ತೀವಿ. ಓಕೆ, ಅದು ತುಂಬಾ Okay. ಈಸಿ ವರ್ಕ್ ಪಬ್ಲಿಕ್ ಕ್ಲೌಡ್. ಸಾರಿ, ಯಾ Yeah. ಪಬ್ಲಿಕ್ ಕ್ಲೌಡ್. ಸೊ ನೀವು ಮೇನ್ One more. ಇರೋದು ಪ್ರೈವೇಟ್ ಕ್ಲೌಡ್. ಓಕೆ, ಗಾಟ್ ಇಟ್. ಒನ್ ಮೋರ್ ಥಿಂಗ್ ಅಭಿಷೇಕ್, ಸಾರಿ. ಈಗ ನಾವು ಅಕಸ್ಮಾತ್ ಏನೋ ಪ್ರಾಕ್ಟೀಸ್ ಅಲ್ಲಿ ಸ್ಟ್ರಕ್ ಆದ್ವಿ ಅಂತ ಅನ್ಕೊಳ್ಳಿ. ಸೊ ವೆನ್ ಯು ಆರ್ ಫ್ರೀ, ಯಾವಾಗ ನೀವು ಫ್ರೀ ಇರ್ತೀರಾ? ಸೊ ದಟ್ ಇಸ್ ವಾಟ್ ಐ ಸೆಡ್. ಬಿಗಿನಿಂಗ್ ಆಫ್ ದ ಕ್ಲಾಸ್ ಅಲ್ಲಿ ನಾನು ಆಲ್ಮೋಸ್ಟ್ ಏನೇ ಡೌಟ್ಸ್ ಇದ್ರು ಡಿಸ್ಕಸ್ ಮಾಡ್ತೇನೆ. ಬಟ್ ನೀವು ಪ್ರಾಕ್ಟೀಸ್ ಮಾಡುವಾಗ ಏನಾದ್ರು ಮಿಡಲ್ ಅಲ್ಲಿ ಸ್ಟಕ್ ಆಗಿದ್ರಿ ಅಂದ್ರೆ ಜಸ್ಟ್ ಯು ಗೈಸ್ ಕ್ಯಾನ್ ಸೆಂಡ್ ಮಿ ದ ಸ್ಕ್ರೀನ್ ಶಾಟ್ ಇನ್ ವಾಟ್ಸ್ಆಪ್. ನನಗೆ ಪರ್ಟಿಕ್ಯುಲರ್ ಪಿಂಗ್ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಸೊ ನಾನೇನ್ ಮಾಡ್ತೀನಿ, ನಾನು ಯಾವಾಗ ಫ್ರೀ ಆಗ್ತೀನಿ ಆ ಇಮಿಡಿಯೇಟ್ ಆ ಟೈಮಲ್ಲಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ನಾನು ಆ ಟೈಮಲ್ಲಿ ಫ್ರೀ ಇದ್ರೆ ಅವಾಗಲೇ ರೆಸ್ಪಾಂಡ್ ಮಾಡ್ಬಿಡ್ತೀನಿ. ಓಕೆ. ಸೊ ಇಫ್ ನಾಟ್ ನಾನು ಅವತ್ತು ಎಂಡ್ ಆಫ್ ದ ಡೇ ನಿಮ್ಗೆ ಅದು ವೈರಿನ ರಿಸಾಲ್ವ್ ಮಾಡೇ ಮಾಡ್ತೀನಿ. ಏನಕ್ಕೆ ಅಂದ್ರೆ ಇನ್ ಕೇಸ್ ಮಿಡಲ್ ಆಫ್ ದ ಡೇ ನಿಮಗೆ ರಿಸಾಲ್ವ್ ಮಾಡಕ್ ಆಗದೆ ಇದ್ರು ಬಿಗಿನಿಂಗ್ ಆಫ್ ದ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಬಿಡ್ತೀವಿ. ಓಕೆ. ಸೊ ಹಾಗಾಗಿ ಎಂಡ್ ಆಫ್ ದ ಡೇ ಏನೇ ಇಶ್ಯೂಸ್ ಇದ್ರು ಕ್ಲಿಯರ್ ಆಗುತ್ತೆ. ನೀವು ಎಲ್ಲೇ ಸ್ಟಕ್ ಆಗಿದ್ರು ಎರರ್ ಬಂದ್ರು ಕ್ಲಿಯರ್ ಮಾಡ್ತೀನಿ. ಬಟ್ ನೀವು ನನಗೆ ಅದನ್ನ ಕಳ್ಸೋದಕ್ಕಿಂತ ಮುಂಚೆ ಒಂದ್ಸಲ ನಾನು ಏನ್ ಹೇಳಿರ್ತೀನಿ ವಿಡಿಯೋದಲ್ಲಿ ಅದನ್ನ ನೀವು ಪ್ರಾಪರ್ ಆಗಿ ಫಾಲೋ ಮಾಡಿ ಆಮೇಲೆ ನನಗೆ ಕಾಂಟ್ಯಾಕ್ಟ್. ಸೊ ಏನು ಕೇಳ್ತೀನಿ ಇದು ಅಂದ್ರೆ ನೀವು ಒಂದ್ಸಲ ಅದನ್ನ ಫಾಲೋ ಅಪ್ ಮಾಡಿದ್ರೆ ವಿಡಿಯೋನ ನಿಮ್ಗೆ ಅಲ್ಲೇ ಆಲ್ಮೋಸ್ಟ್ ಕ್ಲಾರಿಫೈ ಆಗ್ಬಿಡುತ್ತೆ ಇಶ್ಯೂ. ನನಗೆ ಡೈಲಿ ರೀಚ್ ಆಗೋ ಅಂತ ನೆಸೆಸಿಟಿ ಬರೋದೇ ಇಲ್ಲ. ಸೊ ಬೈ ಚಾನ್ಸ್ ಹಂಗೂ ಸ್ಟಿಲ್ ಇಫ್ ಯು ಆರ್ ಫೇಸಿಂಗ್ ಅನ್ ಎರರ್ ಡಿಫರೆಂಟ್ ಇಶ್ಯೂ ಅಂದ್ರೆ ಅವಾಗ ಕನೆಕ್ಟ್ ಆಗುತ್ತೆ. ಓಕೆ. ಎಸ್. ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರೂ? ಓಕೆ, ಫೈನ್. ಸೊ ಏನೋ ಡೌಟ್ಸ್ ಇಲ್ಲ ಅಂದರೆ ಎಸ್. ಓಕೆ, ಫೈನ್. ಸೊ ಇವಾಗ ನಿಮ್ಗೆ ಏನೋ ಡೌಟ್ಸ್ ಇಲ್ಲ ಅಂದರೆ ವಿ ಕ್ಯಾನ್ ವೈಂಡ್ ಆಫ್ ದ ಸೆಷನ್ ಫಾರ್ ದ ಡೇ. ಓಕೆ. ಸೊ ನಾಳೆ ಕ್ಲಾಸಲ್ಲಿ ನಿಮಗೆ ಸಿಸ್ಟಮ್ ಲ್ಯಾಂಡ್ಸ್ಕೇಪ್ ಬಗ್ಗೆ, ಸೊ ಲೈಕ್ ಯಾವ ಥರ ನಿಮಗೆ SAP ಸಿಸ್ಟಮಲ್ಲಿ ಏನೆಲ್ಲ ಆಪ್ಷನ್ಸ್ ಇರುತ್ತೆ, ಯಾವ ಥರ ಆಕ್ಸೆಸ್ ಮಾಡ್ತೀರಾ, ಇನ್ಸ್ಟಾಲೇಷನ್ ಕೂಡ ಯಾವ ಥರ ಮಾಡಬೇಕು ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಆ್ಯಂಡ್ ಅಗೈನ್ ನೀವು ಇನ್ಸ್ಟಾಲ್ ಮಾಡುವಾಗ ಏನಾದ್ರು ಇಶ್ಯೂಸ್ ಇದ್ದರೆ ಸೊ ಲೈಕ್ ನನ್ನ ಕ್ಲಾಸಲ್ಲಿ ಕೂಡ ಒಂದ್ಸಲ ಯಾರ ಥರದ್ದು ಒಬ್ರದ್ದು ಇನ್ಸ್ಟಾಲ್ ಮಾಡ್ಬಿಟ್ಟು ತೋರಿಸ್ತೇನೆ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ. ಸೊ ನೀವು ಈಸಿಯಾಗಿ ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಆಲ್ರೆಡಿ ಯೂಟ್ಯೂಬಲ್ಲಿ ಕೂಡ ನಾನು ನನ್ನದೇ ಕ್ಲಾಸಲ್ಲಿ ಬೇರೆ ಬ್ಯಾಚ್ ಇದೆ ವಿಡಿಯೋಸು ಯಾವ ಥರ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂತ. ಸೊ ನೀವು ಅದು ಕೆಲವೊಂದು ಆಕ್ಸೆಸ್ ಮಾಡ್ಬೋದು, ವೀಡಿಯೋಸು ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಸೊ ಇಫ್ ನಾಟ್ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ. ಸೊ ಅದು ನೋಡ್ಕೊಂಡು ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಅಭಿಷೇಕ್, ಒನ್ ಮೋರ್ ಥಿಂಗ್. ಇದು ನಿಮ್ಮ ಹತ್ರ ಏನಾದ್ರು ಇಂಡೆಕ್ಸ್ ಆ ಥರದ್ದು ಏನಾದ್ರು ಇದೆಯಾ? ವಾಟ್ ಆರ್ ದ ಟಾಪಿಕ್ಸ್ ಯು ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ಟ್ರೈನಿಂಗ್? Yeah, that is what content is there. No, so I'm going to upload that content sheet. Okay. So ನಾವೇನು ಡಿಸ್ಕಸ್ ಮಾಡಿದ್ರೆ ಆ ಕಂಟೆಂಟ್ ಶೀಟ್ ಇದೆ. ಆ್ಯಂಡ್ ಕಂಟೆಂಟ್ ಶೀಟಲ್ಲಿ ನಿಮಗೆ ಜಸ್ಟ್ ಓವರ್ ವ್ಯೂ ಆಫ್ ದ ಕಂಟೆಂಟ್ ಅಷ್ಟೇ ಇರೋದು. ಓಕೆ. ಅದಲ್ಲದೆ ನಿಮಗೆ ಕಾನ್ಫಿಗರೇಷನ್ ತುಂಬ ಹೇಳ್ತಾ ಹೋಗ್ತಾನೆ. ಸೊ ಇದು ನಿಮಗೆ ಕಂಟೆಂಟ್ ಕೂಡ ನಾನು ಡ್ರೈವಲ್ಲಿ ಹಾಕ್ತೇನೆ. ಓಕೆ. ಸೊ ನಿಮಗೆಲ್ಲ ಯಾರ್ಯಾರು ಇವಾಗ ಮೇಲ್ ಐ ಡಿ ಆ್ಯಂಡ್ ಫುಲ್ ನೇಮ್ ವಿತ್ ಮೇಲ್ ಐ ಡಿ ಯಾರು ಕಳಿಸಿರ್ತೀರಲ್ಲ, ಸೊ ಅವ್ರದ್ದೆಲ್ಲದನ್ನು ನಾನು ನೋಡಿ ಇವಾಗ ಏನಂದ್ರೆ ನಾನು ಡೈಲಿ ಈ ಥರ ಲಿಂಕ್ ಕಳಿಸೋದಕ್ಕೆ ಆಗಲ್ಲ ನಿಮಗೆ, ಕ್ಲಾಸ್ ಲಿಂಕ್. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಒಂದು ಡಿಫಾಲ್ಟ್ ಲಿಂಕ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಲಿಂಕ್ಗೆ ನಿಮ್ಗೆಲ್ಲರಿಗೂ ಆಕ್ಸೆಸ್ ಕೊಡ್ತೇನೆ. ಸೊ ಯಾರು ಮೇಲ್ ಐ ಡಿ ಕೊಟ್ಟಿರ್ತಾರಲ್ಲ ಅವರಿಗೆ. ಸೊ ನೀವು ನಿಮಗೆ ಅದು ನೋಟಿಫಿಕೇಶನ್ ಬಂದಿರುತ್ತೆ ಮೇಲಲ್ಲಿ. ಸೊ ಇವತ್ತು ಬರಲಿಲ್ಲ ಅಂದ್ರೆ ನಾನು ನಾಳೆ ಕ್ರಿಯೇಟ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತೇನೆ. ಸೊ ನಾಳೆ ನಿಮಗೆ ಅದು ನೋಟಿಫಿಕೇಶನ್ ಬಂದಾಗ ಸೊ ನೀವು ಅದನ್ನ ಲಿಂಕ್ನ ಜಾಯಿನ್ ಆಗಬೇಕು, ಸೇವ್ ಮಾಡಿಬಿಟ್ಟು ಜಾಯಿನ್ ಮಾಡಿ ಇಟ್ಕೊಳ್ಳಿ. ಸೊ ನಿಮಗೆ ಅವಾಗ ಏನಾಗುತ್ತೆ, ಡೈಲಿ ನಿಮಗೆ ಕ್ಲಾಸ್ದು ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಡೈಲಿ ಅದೇ ಲಿಂಕಲ್ಲಿ ಜಾಯಿನ್ ಆಗ್ತಾ ಇರ್ತಾರೆ ಅಷ್ಟೇ. ಓಕೆ. ಡೈಲಿ ನೀವು ಲಿಂಕ್ ಕೇಳೋಂಥ ನೆಸೆಸಿಟಿನೂ ಇರೋದಿಲ್ಲ. ಆ್ಯಂಡ್ ಸಿಮಿಲರ್ ವೇ ನಿಮಗೆ ಯೂಟ್ಯೂಬ್ ಕೂಡ ಅಷ್ಟೇ. ಸೊ ಯೂಟ್ಯೂಬಲ್ಲಿ ಕೂಡ ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಆ ಒಂದು ಪ್ಲೇ ಲಿಸ್ಟ್ ಲಿಂಕ್ನ ನಾನು ಇವತ್ತು ಕಳಿಸಿದ್ರೆ ಡೈಲಿ ಅದೇ ಲಿಂಕಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಓಕೆ. ಸೊ ಆಲ್ಮೋಸ್ಟ್ ನಿಮಗೆ ಈ ವಿಡಿಯೋಸ್ ಎಲ್ಲ ಲಿಂಕ್ಸ್ ನಿಮಗೆ ನಾಳೆ ಸಿಗುತ್ತೆ. ಓಕೆ. ಸೊ ಇವತ್ತು ನಾನು ಕ್ರಿಯೇಟ್ ಮಾಡೋದಕ್ಕಾಗಲ್ಲ ಬಿಕಾಸ್ ಯಾವ 1 more class 9 o'clockಗೆ. ಸೊ ನಿಮಗೆ ನಾಳೆ ಸಿಗುತ್ತೆ ಇದೆಲ್ಲ. ಸೊ ನಾಳೆ ನಿಮ್ಗೆ ಏನೇ ಇಶ್ಯೂಸ್ ಇದ್ರೆ ಡಿಸ್ಕಸ್ ಮಾಡೋಣ. ಓಕೆ. ಓಕೆ, ಫೈನ್. ಆ್ಯಂಡ್ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಥವಾ ಏನೋ ಸ್ವಲ್ಪ ಫಾಸ್ಟ್ ಆ ಥರ ಏನಾದ್ರು ಅನ್ಸುತ್ತೆ ಅಂದರೆ ನಾಳೆ ನಂಗೆ ಫೀಡ್ಬ್ಯಾಕ್ ಕೊಡಿ ಆಫ್ಟರ್ ದ ಕ್ಲಾಸ್. ಸೊ ವಿಲ್ ಡಿಸ್ಕಸ್. ಓಕೆ. ಓಕೆ, ಫೈನ್ ದೆನ್. ಸೊ ಗುಡ್ ಟು ಗೋ. ವಿಲ್ ಸಿ ಟುಮಾರೋ. ಓಕೆ. ಬನ್ನಿ.